ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಕರ್ನಾಟಕ ರಾಜ್ಯ ಬಿಜೆಪಿ ಇತಿಹಾಸದಲ್ಲಿ ಹಲವಾರು ಪುಟಗಳಿವೆ. ಈ ಒಂದು ವರ್ಷದಲ್ಲಿ ಸರ್ ತಮ್ಮ ಜೊತೆ ಯಾರ್ಯಾರು ಮಾತಾಡಿದ್ದಾರೆ? ಮೋದಿ ಅವ್ರು ಮಾತಾಡಿದ್ದಾರಾ? ಅಮಿತ್ ಶಾ ಅವ್ರು ಮಾತಾಡಿದ್ದಾರಾ? ನಡ್ಡಾ ಅವ್ರು ಮಾತಾಡಿದ್ದಾರಾ? ಸಂಘ ಪರಿವಾರದ ನಾಯಕರು ಮಾತಾಡಿದ್ದಾರಾ? ಯಡಿಯೂರಪ್ಪನವ್ರು ಮಾತಾಡಿದ್ದಾರಾ? ವಿಜೇಂದ್ರ ಅವ್ರು ಮಾತಾಡಿದ್ದಾರಾ? ಯಾರ್ಯಾರು ಮಾತಾಡಿದ್ದಾರೆ? ರಾಜಕಾರಣದಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಅನ್ನೋದು ಇಲ್ಲಿ ಹೇಳೋದು ಸೂಕ್ತ ಅಲ್ಲ. ಬಟ್ ಮಾತಾಡಿದ್ದಾರೆ, ಸಾಕಷ್ಟು ಜನ ಮಾತಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮಾತಾಡಿದೆ, ಹೈಕಮಾಂಡು ಮಾತಾಡಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಏನು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ನೋ ಅದು ಸಫಲ ಆಗತ್ತೆ ಅನ್ಕೊಂಡು ಕೂಡ ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ, ಯಾರ್ಯಾರು ಅಪೇಕ್ಷೆ ಪಟ್ಟಿದ್ದಾರೆ, ಅವ್ರವ್ರು ಯಾರಿಗೆ ಏನೇನು ಹೇಳಬೇಕು ನಾನೆಲ್ಲ ಹೇಳ್ಕೊಂಡು ಬಂದಿದ್ದೀನಿ. ತಮ್ಮ ಹಿಂದೆ ನಾಯಕರು ಇದ್ದಾರೆ, ಹೈಕಮಾಂಡ್ನ ನಾಯಕರು ಗೊತ್ತಿಲ್ಲ. ಈಗ ಹೇಳಿದ್ರಲ್ಲ ಸರ್, ಮಾತಾಡೋದಕ್ಕೂ ಹಿಂದೆ ಇದ್ದಾರೆ ಅಂತಂದ್ರೆ ನಿಮ್ಮನ್ನ ಬಯಸುವವರು, ತಾವು ಮತ್ತೆ ಮರಳಿ ಪಕ್ಷಕ್ಕೆ ಬರಬೇಕು ಅನ್ನುವವರು, ಅಥವಾ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ತಮ್ಮ ಜೊತೆ ಚರ್ಚೆ ಮಾಡುವ ಹೈಕಮಾಂಡ್ನ ನಾಯಕರು ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಹೈಕಮಾಂಡು ಇದೆ, ರಾಜ್ಯದಲ್ಲೂ ಇದ್ದಾರೆ, ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ, ಅನೇಕರು ಫೋನು ಮಾಡ್ತಿರ್ತಾರೆ. ಏನು ನೇರ ಬಂದು ಮಾತಾಡೋಕ್ಕೆ ಕಷ್ಟ ಅಂತ ಸಮಯ ಅದು ಇರುತ್ತೆ ಅಂತ. ಸರ್, ನೀವು ತೊಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇದೆ, ನಿಮ್ಮ ಜೊತೆಗೆ ನಾವು ಖಂಡಿತ ನಾವು ಇದ್ದೀವಿ ಅನ್ನೋಂಥ ಮಾತು ಭಾಳ ಜನ ಹೇಳ್ತಾರೆ. ಇನ್ನು ಕೆಲವರು ಸರ್ ಪಕ್ಷದ ಒಳಗಡೆ ಒಂದು ಹೋರಾಟ ಮಾಡಿ ಅನ್ನೋದು ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅನೇಕ ಕಾರ್ಯಕರ್ತರು ನೋವಲ್ಲೂ ಇದ್ದಾರೆ. ಈ ಪಕ್ಷ ನಾವೆಲ್ಲ ಪಕ್ಷದಲ್ಲಿ ಇದ್ದವಂಥವ್ರು, ಈ ಪಕ್ಷದಲ್ಲಿ ಇದ್ದರೂ ಈ ಪಕ್ಷ ಈ ಸ್ಥಿತಿ ಬಂತಿಲ್ಲ. ನಮ್ಮ ಪ್ರಯತ್ನದಿಂದನೇ, ಅಂದರೆ ಪಕ್ಷದ ಪ್ರಯತ್ನದಿಂದನೇ 108 ಸ್ಥಾನದ ತನಕ ಹೋಗಿದ್ವಿ, 60ಕ್ಕೆ ಬಂದು ಕುಸ್ತೀವಿ. ಯಾಕೆ? ಇಲ್ಲೇನೋ ಗೊಂದಲ ಇದೆ. ಸೈದ್ಧಾಂತಿಕ ಭಾರತೀಯ ಜನತಾ ಪಾರ್ಟಿ ಜಾತಿ ಮೇಲೋ ದುಡ್ಡಿನ ಮೇಲೋ ನಾವು ಇವತ್ತು ಪಕ್ಷ ಕಟ್ಕೊಂಡು ಬಂದಿಲ್ಲ. ಸಿದ್ಧಾಂತದ ಮೇಲೆ, ಈ ಮಣ್ಣಿನ ಗುಣದ ಮೇಲೆ ನಾವು ಗೆದ್ಕೊಂಡ್ಬಂದಿವಿ. ಹಿಂದುತ್ವದ ಮೇಲೆ ಪಾರ್ಟಿ ಕಟ್ಕೊತ ಬಂದಿರೋದು. ಅವಕ್ಕೆ ಹೊಡೆತ ಬಿದ್ದಿದೆ ಅಂತ ಅನಿಸಿ ನಮ್ಮ ಸಿಂಪತೈಸರ್ಸ್ ಯಾರಿದ್ದಾರೆ, ಹಿತೈಷಿಗಳಿದ್ದಾರೆ, ಅವರು ಕೂಡ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನೋಂಥ ಭಾವನೆ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಣುತ್ತೆ. ಅದೇ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಸ್ವಾಭಾವಿಕವಾಗಿ ನಮಗೆ ಹೊಡೆತ ಬೀಳ್ತಿರಲಿಲ್ಲ. 28ರಲ್ಲಿ 26 ಸ್ಥಾನದ ತನಕ ಹೋಗಿದ್ವಿ ನಾವು. ಯಾಕೆ 17ಕ್ಕೆ ಬಂದು ಇಳಿದ್ವಿ? ಅದೇ ಮೋದಿ ಇಟ್ಕೊಂಡ್ರೂ 17ಕ್ಕೆ ಯಾಕೆ ಬಂದು ಇಳಿದ್ವಿ? ನೋವಾಗ್ತಾ ಇದೆ. ಇದೆಲ್ಲ ಸರಿ ಹೋಗಬೇಕು ಅಂತ ದೇಶದಲ್ಲಿರೋಂಥ, ರಾಜ್ಯದಲ್ಲಿರೋಂಥ ಲಕ್ಷಾಂತರ ಕಾರ್ಯಕರ್ತರು, ಪಕ್ಷ ಕಟ್ಟಿರೋರು ಎಲ್ಲರೂ ಅಪೇಕ್ಷೆ ಇದೆ. ಆ ಅಪೇಕ್ಷೆ ಈಡರಂಥ ಕಾಲ ಹತ್ತಿರ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈಗ ಬಿಜೆಪಿ ಜೊತೆಗೆ ತಾವು ವಿಮುಖರಾಗಿದ್ದೀರಿ. ತಾವೇ ಹೇಳಿದ್ರಿ, ತಾವು ಹಿಂದುತ್ವದ ಫೈರ್ ಬ್ರ್ಯಾಂಡ್, ತಾವು ಸಂಘ ಪರಿವಾರದ ನೆಲೆಗಟ್ಟಿನಿಂದ ಬಂದಂಥವ್ರು. ಸೈದ್ಧಾಂತಿಕವಾಗಿ ತಮ್ಮನ್ನು ವಿರೋಧಿಸೋದಕ್ಕೆ ಯಾರಿಗೂ ಕೂಡ ಅಷ್ಟು ಗಟ್ಟಿತನ ಇಲ್ಲ. ಸಂಘದ ಜೊತೆ ಇದ್ದೀರಾ? 100ಕ್ಕೆ 100. ಸಂಘ ಏನು ಹೇಳುತ್ತೆ, ಒನ್ಸೆ ಸ್ವಯಂ ಸೇವಕ್ ಆಲ್ವೇಸ್ ಎ ಸ್ವಯಂ ಸೇವಕ್. ಒಮ್ಮೆ ಅವನು ಸಂಘದ ಶಾಖೆಗೆ ಹೋದ್ಮೇಲೆ ಸಾಯೋ ತನಕನೂ ಅವನು ಸ್ವಯಂ ಸೇವಕನೇ. ಯಾವ ಪಾರ್ಟಿಲಿ ಇದೆಯಾ, ಯಾವ ಪಾರ್ಟಿಲಿಲ್ಲ, ಪಕ್ಷದಲ್ಲಿ ಇದೆಯೋ, ರಾಜಕಾರಣದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹಿಂದುತ್ವದ ಪ್ರತಿಪಾದಕ ಅವನು ಸ್ವಯಂ ಸೇವಕ ಇರ್ತಾನೆ. ಸಂಘದಿಂದ ಯಾವುದೇ ಕಾರಣಕ್ಕೂ ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಂಘದ ಜೊತೆಗೆ ಇದ್ದೀನಿ. ಸೊ RSSನ ಹಿರಿಯರು ಎಲ್ಲರೂ ತಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಉದಾಹರಣೆಯನ್ನೇ ಕೊಟ್ಬಿಡ್ತೀನಿ. ಮೊನ್ನೆ ನನ್ನ ಹುಟ್ಟಿದಬ್ಬ ಆಯಿತು ಶಿವಮೊಗ್ಗದಲ್ಲಿ. ನಾನು 2 ದಿನ ಹುಟ್ಟಿದಬ್ಬದ ಕಾರ್ಯಕ್ರಮ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರ್ ಮಾಡಿದ್ರು. ಅಲ್ಲಿ ಕಾರ್ಯಕ್ರಮ, ಅಲ್ಲಿಗೆ ಅನೇಕ ಹಿರಿಯರು ಬಂದಿದ್ದರು. ನಿಮ್ಮ ಕನ್ನೇರಿ ಸ್ವಾಮಿಗಳು ಆದಿಯಾಗಿ, ಪೇಜಾವರ ಸ್ವಾಮಿಗಳು, ಮಾದರ ಚೆನ್ನಗಳು, ಕಾಗಿನೆಲೆ ಸ್ವಾಮಿಗಳು, ಆದಿಚುಂಚನಗಿರಿಯವರು ಎಲ್ಲರೂ ಬಂದಿದ್ದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅದೇ ಚಕ್ರವರ್ತಿ ಸೂಲಿಬೆಲೆ ಬಂದಿದ್ದರು. ಇದಕ್ಕೆ ಅವರಷ್ಟು ಜನಕ್ಕೆ ಇವರು ಯಾರು RSS ಇಲ್ಲದೆ ಇರ್ಬೋದು, ಆದರೆ ಹಿಂದುತ್ವದ ಪರವಾಗಿರೋರಲ್ಲ. ನಾಗ್ಪುರದಿಂದ ಸರ್? ನಾಗ್ಪುರದಿಂದ ಅಲ್ಲ, ಸಂಘದಿಂದನೇ ಜ್ಯೇಷ್ಠ ಪ್ರಚಾರಕರು ಸುರಾಮಣ್ಣ ಅಂತ ಅವರು ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಂಘ ನಮ್ಮ ಜೊತೆಗೆ ಇಲ್ಲ ಅಂತಂದಿದ್ರೆ ನಮ್ದು ಯಾವುದೇ ಕಾರ್ಯಕ್ರಮಕ್ಕೆ ಅವ್ರು ಬರೋಲ್ಲ. ಬಂದಿದ್ದರು, ಎಲ್ಲರೂ ಬಂದಿದ್ದರು, ಆಶೀರ್ವಾದ ಮಾಡಿ ಹೋಗಿದ್ದಾರೆ, ಶುಭಾಶಯಗಳು ಹೇಳಿ ಹೋಗಿದ್ದಾರೆ. ಸಂಘದಿಂದ ಯಾರೇ ಸ್ವಯಂ ಸೇವಕ ಎಂದೂ ದೂರ ಆಗಕ್ಕೆ ಸಾಧ್ಯ ಇಲ್ಲ. ಸಂಘದ ಜೊತೆಗೆ ತಾವಿದ್ದೀರಿ. ಸರ್, ತಮಗೆ ಯಡಿಯೂರಪ್ಪ ಅವ್ರ ಮೇಲೆ ಕೋಪ ಸ್ವಲ್ಪ ಕಡಿಮೆ ಆಗಿದೆಯಾ? ಯಡಿಯೂರಪ್ಪನವ್ರ ಮೇಲೆ ಕೋಪ ಕಮ್ಮಿ ಆಗುತ್ತೆ, ಜಾಸ್ತಿ ಆಗೋದು ಪ್ರಶ್ನೆನೇ ಇಲ್ಲ. ವ್ಯಕ್ತಿಶಃ ದ್ವೇಷ ಅಲ್ಲ ಇದು. ಹೈಕಮಾಂಡ್ ಮೇಲೆ ಕೋಪ? ಯಾರ ಮೇಲೆ ಕೋಪ ಇಲ್ಲ. ಮತ್ತೆ ಯಾಕೆ ಬಿಟ್ರಿ ಸರ್? ಸಿದ್ಧಾಂತದ ಮೇಲೆ. ಯಾವ ವಿಚಾರ ತಗೊಂಡು ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವೋ ಆ ಜಾರಿಯಲ್ಲಿದೆಯಾ?
ಜಾರಿ ತರಬೇಕಾದವ್ರು ಯಾರು ಸರ್? ಹೈಕಮಾಂಡ್ ಅಲ್ವಾ ಸರ್? ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರಲ್ವಾ ಸರ್? ಅಲ್ಲ, ಅದು ಹೌದು. ಆದ್ರೆ ಅವ್ರಿಗೆ ಯಾಕೆ ತೊಂದಿಲ್ಲ ಗೊತ್ತಿಲ್ಲ. ಅವರೆಲ್ಲರೂ ಗಮನಕ್ಕೂ ಕೋಪ ಹೈಕಮಾಂಡ್ ಮೇಲೆ, ಯಾರ ಮೇಲೂ ಕೋಪ ಇಲ್ಲ. ಇದು ಜಾರಿ ತರಬೇಕು. ಬೇಸರ ಮಾಡ್ಕೊಂಡು ಕೂತಂತ ಸಂದರ್ಭದಲ್ಲಿ ಯಾಕೆ ಬೇಸರ ಮಾಡಿದ್ರೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಈಗ ನಾನು ಬೇಸರ ಮಾಡ್ಕೊಂಡು ಕೂತಿರ್ಲಿದ್ರೆ ನೀವು ಕೇಳ್ತಿದ್ರ ಪ್ರಶ್ನೆ. ಅದೇ ರೀತಿ ಬೇಸರ ಮಾಡಿ ಕೂತ್ಕೊಂಡಿದ್ದಕ್ಕೋಸ್ಕರ ಯಾಕೆ ಈಶ್ವರಪ್ಪನಂಥ ಕಾರ್ಯಕರ್ತನು ಕೂಡ ಬೇಸರ ಮಾಡಿ ಕೂತ್ಕೊಂಡಿದ್ದಾನೆ. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೇಂದ್ರದ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಖಂಡಿತ ಸಿಗತ್ತೆ ಸರ್. ಹತ್ತತ್ರ 1 ವರ್ಷ ಆಗಕ್ಕೆ ಬಂತು ಸರ್. ಇಲ್ಲಿ ಮಟ್ಟ ಕೇಂದ್ರದ ನಾಯಕರಿಗೆ ಯಾವುದೇ ರೀತಿಯಾದಂಥ ತಾವೇನು ಶುದ್ಧೀಕರಣ ಅಂತೀರಿ, ಅದೇನೋ ಮಾಡ್ದಂಗೆ ಕಾಣ್ತಿಲ್ಲ ಸರ್ ಇವರು. ನೋಡಿ, ದೇಶದಲ್ಲಿ ಎಷ್ಟು ಸಮಸ್ಯೆಗಳು. ಈಶ್ವರಪ್ಪ ಒಂದೇ ಸಮಸ್ಯೆ ಅಲ್ಲ. ಈಶ್ವರಪ್ಪ ಅಲ್ಲ ಸರ್, ರಾಜ್ಯ ಬಿಜೆಪಿ ಒಂದೇ ಅಲ್ಲ. ಯಾಕಂದ್ರೆ ದೇಶ ಸಮಸ್ಯೆಗಳು ಎಷ್ಟು ದಿನ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಆಪರೇಷನ್ ಸಿಂಧೂರ, ಯಾರು ಕಲ್ಪನೆ ಮಾಡಿದ್ರು ಇದನ್ನು? ಈ ಥರದ್ದು ಒಂದಲ್ಲ 100 ಉದಾಹರಣೆ ಕೊಡ್ಬೋದು. ಈ ದಿಕ್ಕಿನಲ್ಲಿ ಕೇಂದ್ರದ ನಾಯಕರು ದೇಶದ ಬಗ್ಗೆ ಮೊದಲೇ ಪ್ರಿಫರೆನ್ಸ್ ಕೊಟ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ತಾತ್ಸಾರ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಆ ಕಡೆ ಗಮನ ಕೊಟ್ಟಿದ್ದಾರೆ. ತಮ್ಮನ್ನ ತಾತ್ಸಾರ ಮಾಡಿದ್ದಾರೆ ಸರ್. ತಾವು ಅದನ್ನ ಓಪನ್ ಆಗಿ ಹೇಳ್ತಾ ಇಲ್ಲ, ಬಿಕಾಸ್ ನಿಮಗೆ ಆದಂತ ಬೌಂಡ್ರೀಸ್ ಇರ್ಬೋದು. ಬಟ್ ಜನ ನೋಡ್ತಾ ಇರುವವ್ರಿಗೆ ಅನ್ಸೋದು ಈಶ್ವರಪ್ಪ ಅಂತ ನಾಯಕರನ್ನ ತಾತ್ಸಾರ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟು ಪುರ್ಸೊತ್ತಿಲ್ಲ ಅಂದಂಗೆ ಆಯ್ತೀಗ. ಅಲ್ಲ, ಅದಕ್ಕೆ ನಾನು ಹೇಳಿದೆ, ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದು ನಮ್ಮಂಥ ನೂರಾರು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರಲ್ಲ. ಈ ನೋವು ಅನುಭವಿಸೋದು ಎಲ್ಲೇ ಹೋಗಿ ಹೇಳಬೇಕು ಅನ್ನೋಂಥ ಪರಿಸ್ಥಿತಿಗಳು ಬಂದಾಗ ನಾನು ಎಲ್ಲೆಲ್ಲಿ ಹೇಳಬೇಕು ಹೇಳ್ಕೊಂಬಂದರೂ ಕೂಡ ಸರಿ ಹೋಗಲಿಲ್ಲ ಅಂತಂದಾಗ ನಾನು ಈ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡ್ ತೊಗೊಂಡಿರೋದನ್ನು ಇಡೀ ರಾಜ್ಯದಿಂದ ಫೋನ್ ಮಾಡ್ತಾಯಿದ್ದಾರೆ, ನೀವು ತೊಗೊಂಡ್ರಂಥ ಸ್ಟ್ಯಾಂಡ್ ಸರಿ ಇದೆ ಸರ್, ನಾವು ನಿಮ್ಮ ಜೊತೆ ಇದ್ದೇವೆ. ಇದು ಕೇಂದ್ರ ನಾಯಕರ ಗಮನಕ್ಕೆ ಹೋಗಿದೆ. ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ. ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅದಕ್ಕೆ ಪ್ರಿಫರೆನ್ಸ್ ಕೊಟ್ಕೊತಾ ಬಂದಿದ್ದಾರೆ. ಈಗ ಕರ್ನಾಟಕ ರಾಜ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ದಿನಪತ್ರಿಕೆ ನಾವು ನೋಡ್ತಾ ಇದ್ದೀವಿ, ಕೊಡ್ತಾ ಇದ್ದಾರೆ. ಸರಿ ಹೋಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಯಾಕೆ ನಾನು ಹೇಳಿದ್ನಲ್ಲ, ತಪಸ್ಸು ಅನ್ನೋಂಥ ಪದ ಬಳಸಿದೆ ನಾನು. ಈ ತಪಸ್ಸಿಗೆ ಯಾವತ್ತೂ ಬೆಲೆ ಇದೆ. ರಕ್ತವನ್ನು ಬೆವರು ರೂಪದಲ್ಲಿ ಸುರಿಸಿ ಪಕ್ಷ ಕಟ್ಟಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ಸ್ಥಾನ ಗೆಲ್ಲಕ್ಕೆ ನಮ್ಮ ಕೈಲಿ ಆಗ್ತಿರಲಿಲ್ಲ. ಯಾವುದೋ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಕಾರ್ಪೊರೇಷನ್ ಒಂದು ಸೀಟ್ ಗೆದ್ದರೆ ಶಿವಮೊಗ್ಗದ ಪಟಾಕಿ ಹೊಡಿತಾ ಇದ್ವಿ ನಾವು, ಈ ಸಿದ್ಧಾಂತ ಗೆಲ್ತು ಅಂತ. ಹಾಗಾಗಿ ಈ ಸಿದ್ಧಾಂತದ ಬಗ್ಗೆ ತೊಂದರೆ ಆದಾಗ ನಮಗೆಲ್ಲ ನೋವಾಗುತ್ತೆ. ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಸಿದ್ಧಾಂತದ ಇಟ್ಕೊಂಡು ತಪಸ್ಸು ಮಾಡ್ಯಾರಲ್ಲ, ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರಿ ಹೋಗುತ್ತೆ ಅನ್ನೋಂಥ ನಂಬಿಕೆ ನನಗೂ ಇದೆ ಸರ್. ಬಿಜೆಪಿಯ ತಳಹದಿ, ಬಿಜೆಪಿಯ ಬೇರು ಹಿಂದುತ್ವ. ಸೊ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ಪಕ್ಷದಲ್ಲಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಲ್ಲಿ ಇಲ್ಲ. ನೀವೊಂದು ಕಡೆ ಶುದ್ಧೀಕರಣ ಅಂತಿದ್ದೀರಾ, ಇನ್ನೊಂದು ಕಡೆ ಈ ಸಿದ್ಧಾಂತ ತಾವು ಏನು ಪ್ರತಿಪಾದನೆ ಮಾಡ್ತಿದ್ದೀರಿ ಅದನ್ನು ತೊಳೆಯೋ ಕೆಲಸ ಆಗ್ತಾ ಇದೆ ಸರ್. ನಾನು ನೀವು ಹೇಳಿದ್ದು ನಾನು ಇಲ್ಲ ಅನ್ನಿಲ್ಲ, ತೊಳೆಯೋ ಕೆಲಸ ಆಗ್ತಾ ಇದೆ ಅನ್ನೋದು ಒಂದೇ ಕಾರಣಕ್ಕೂ ನಾವೆಲ್ಲ ಈ ರೀತಿ ಇರೋದು. ಸುಮ್ಮನೆ ಕೂತಿಲ್ಲ. ಅನೇಕರು ನೀವು ಒಳಗಡೆ ಇದ್ದು ಹೋರಾಟ ಮಾಡಿ ಅಂತಾರೆ. ಒಳಗಡೆ ಇದ್ದು ಹೋರಾಟ ಮಾಡಿದ್ರೆ ಜಗಳಗಳಾಗುತ್ತೆ. ಜಗಳ ಅಂತ ಪಕ್ಷದಲ್ಲಿ ಗುಂಪುಗಾರಿಕೆ ಅಂತಂತಾರೆ. ಆ ಗುಂಪುಗಾರಿಕೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೇ ಚರ್ಚೆ ಆಗ್ತಾ ಇದೆಯಲ್ಲ, ಶುದ್ಧೀಕರಣ ಆಗೋಕ್ಕೆ ಹೆಜ್ಜೆ ಅದು. ಈ ಚರ್ಚೆನೇ ಬಹಳ ಪ್ರಾಮುಖ್ಯ. ಇದು ಗಮನ ಹರಿಸ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವ್ರನ್ನ ಉಚ್ಚಾಟನೆ ಮಾಡೋದು ಒಂದು ಶುದ್ಧೀಕರಣದ ಭಾಗ ಅಂತ ತಮಗೆ ಅನ್ಸುತ್ತಾ? ಅಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಂಥ ಸಂದರ್ಭದಲ್ಲಿ ಒಂದು ಬೆಲೆ ಬೆಲೆ ಕೊಡಲೇಬೇಕಾಗುತ್ತೆ, ತತ್ತಬೇಕಾಗತ್ತೆ. ಆ ಬೆಲೆ ತತ್ತಿದ್ದೀವಿ ನಾವು. ಆ ಬೆಲೆ ಖಂಡಿತ ಇವತ್ತಿನ ನಾಳೆ ಆ ಬೆಲೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಈಶ್ವರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಹ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳ ಉಚ್ಚಾಟನೆ, ಆ ಒಂದು ಬೆಲೆ ತೆತ್ತುವುದರ ಮೂಲಕ ಶುದ್ಧೀಕರಣ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಅಂತೀರಾ? ಅಂದರೆ ನಿಮ್ಮ ರಾಜಕೀಯವನ್ನ ನೀವು ಮುಗಿಸ್ಕೊಂಡು ನೀವು ಪಕ್ಷಕ್ಕೋಸ್ಕರ ಒಂಥರ ನೀವು ಬಲಿಪಶುಗಳು. ನೋಡಿ, ಹೋರಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಬಲಿ ಕೊಟ್ಟಂಗೆ ಅನಿಸಲ್ಲ. ಸ್ಥಾನಮಾನ ಇದ್ದುಕೊಂಡ್ರೇ ಬಲಿ ಕೊಟ್ಟಂಗ, ಲಾಭ ಅಂತ ಅಂದ್ಕೋಬೇಕಾ? ಸಿದ್ಧಾಂತ ಉಳಿದೆ ಅಂತ ಅಂದ್ಕೋಬೇಕಾ? ಇದು ಸ್ಥಾನಮಾನಗಳು ಬಿಸಾಕ್ತೀವಿ ನಾವು. ಸ್ಥಾನಮಾನ ಬಂದಿದ್ದೆಲ್ಲಿಂದ? ಇದೇ ಪಕ್ಷದಿಂದ. ಈ ಪಕ್ಷ ಇಲ್ಲ ಅಂದರೆ ಒಂದು ಅಡಿಕೆ ಮಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ನಮ್ಮಮ್ಮ, ನಾನು ಇವತ್ತು MLA ಆಗಿ ಅನೇಕ ಇಲಾಖೆ ಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗೋ ತನಕ ಆಗಬೇಕಾದ್ರೆ ಆ ಪಾರ್ಟಿನೇ ತಾನೇ, ತಾಯಿ ಸ್ಥಾನದಲ್ಲಿರುವಂಥ ಪಕ್ಷ ತಾನೇ ಇಲ್ಲಿ ತನಕ ನಾನು ತಂದಿದ್ದು. ಪಕ್ಷವನ್ನ ತಾಯಿ ಅಂತ ಅಂದ್ಕೊಂಡ್ರಿ ಸರ್ ತಾವೆಲ್ಲ, ಆದ್ರೆ ನೀವು ಒಂಥರ ಮಲ್ತಾಯಿ ಮಕ್ಕಳಾದ್ರೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ತಾತ್ಕಾಲಿಕವಾಗಿದ್ರೆ ಹಿನ್ನಡೆ ಆಗಿರಬಹುದು, ಖಂಡಿತ ಇದಕ್ಕೆ ಭವಿಷ್ಯ ಇದೆ. ಈ ನಂಬಿಕೆ ಬೆಲೆ ನಾವು ಹೋರಾಟ ಮಾಡ್ತಿರೋದು. ಯಡಿಯೂರಪ್ಪನವ್ರ ಮೇಲೆ ಕೋಪ ಕಡಿಮೆ ಆಯ್ತು ಸರ್? ಮದುವೆಗೆಲ್ಲ ಹೋಗಿ ಬಂದಿದ್ರಲ್ಲ ಸರ್ ಯಡಿಯೂರಪ್ಪನವರು. ನಾನು
ಮೊನ್ನೆ ಒಂದು 3-4 ತಿಂಗಳ ಕೆಳಗಡೆ ಏನೋ ಆರೋಗ್ಯ ಸರಿ ಇಲ್ಲ ಅಂತಂದಾಗ ಹಾಸ್ಪಿಟ್ಲಲ್ಲಿದ್ದಾಗ ಫೋನ್ ಮಾಡಿದ್ರು. ದ್ವೇಷ ಇದ್ದಿದ್ರೆ ಫೋನ್ ಮಾಡ್ತಿದ್ರಾ? ಕೋಪ ಇದ್ದಿದ್ರೆ ಫೋನ್ ಮಾಡ್ತಿದ್ರಾ? ಅದೇ ರೀತಿ ನಾನು ಮೊನ್ನೆ ಹುಟ್ಟಿದಬ್ಬ ಆಗಂಥ ಸಂದರ್ಭದಲ್ಲಿ ಲೋಕಲಲ್ಲಿ ಎಲ್ಲ ಪತ್ರಿಕೆಗಳು ನಮ್ಮ ಕಾರ್ಯಕರ್ತರು ಯಾರ್ಯಾರ ಅಭಿಪ್ರಾಯ ನನ್ನ ಬಗ್ಗೆ ಇದೆ ಅಂತ ಆಶೀರ್ವಾದಗಳನ್ನು ತೊಗೊಂಡು ಅವ್ರ ಫೋಟೋಗಳು ಹಾಕಿ ಮಾಡಿದ್ರು. ಯಡಿಯೂರಪ್ಪನವರು, ರಾಘವೇಂದ್ರ ಎಲ್ಲರೂ ಹಾಕಿದ್ರು. ಹಂಗಂದ ತಕ್ಷಣ ದ್ವೇಷ ಇದ್ದರೆ ಮಾಡ್ತಿದ್ರಾ? ಮೊನ್ನೆ ಯಡಿಯೂರಪ್ಪನವ್ರ ಮೊಮ್ಮಗನ ಮದುವೆ ಆಯಿತು, ರಾಘವೇಂದ್ರ ಮಗನ ಮದುವೆ. ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟೋದ. ನಾನು ಅವತ್ತು ಇರಲಿಲ್ಲ. ಅವ್ನು ಮತ್ತೇನು ಅನ್ನಿಸ್ತಾ ಗೊತ್ತಿಲ್ಲ ರಾಘವೇಂದ್ರಂಗೆ. ಇನ್ನೊಂದು ಸರಿ ಬಂದ, ಈಶ್ವರಪ್ಪ ಇರಲಿಲ್ಲ ಸರ್ ನೀವು ಬರಲೇಬೇಕು ಅಂತ ಮತ್ತೊಂದು ಸರಿ ಇನ್ವಿಟೇಷನ್ ಕೊಟ್ಟೋದು. 2 ಸರಿ. ಯಾಕೆ ದ್ವೇಷ ಇದ್ದಿದ್ರು ಬರ್ತಿದ್ರು ಅವರು? ಅದಕ್ಕೋಸ್ಕರ ಹೇಳ್ತಿರೋದು. ಮದುವೆ ಯಡಿಯೂರಪ್ಪ ಓಕೆ, ರಾಘವೇಂದ್ರ ಅವರು ಓಕೆ, ಆದ್ರೆ ವಿಜೇಂದ್ರ ಇಸ್ ನಾಟ್ ಓಕೆ. ಯಾಕೆ ಓಕೆ ಇಲ್ಲ? ನಾನೆಲ್ಲ ಹೇಳಿದ್ದೀನಿ ಹಂಗಂತ. ನೀವು ಹೇಳ್ತಾ ಇದ್ರಿ, ನಾನು ಕೇಳ್ತಾ ಇದ್ದೀನಿ. ನೀವು ಕೇಳಿದ್ದ ನೋ ಯಾರ ಮೇಲೂ ದ್ವೇಷ ಮಾಡು ಅನ್ನೋಂಥ ಈ ಪಕ್ಷ ನಮ್ಗೆ ಹೇಳೇ ಕೊಟ್ಟಿಲ್ಲ. ಯಾರು ಈ ಪಕ್ಷವನ್ನು ಕಟ್ಟಬೇಕು, ಈ ಸಿದ್ಧಾಂತವನ್ನು ಒಪ್ತಾರೋ ಆ ಸಿದ್ಧಾಂತದ ಜೊತೆಗೆ ಹೋಗ್ಬೇಕು ವಿನಃ ವ್ಯಕ್ತಿ ಜೊತೆಗೆ ಅಲ್ಲ. ಇಲ್ಲಿ ಯಡಿಯೂರಪ್ಪನವರು, ರಾಘವೇಂದ್ರನೋ, ವಿಜಯೇಂದ್ರನೋ ಇಲ್ಲಿ ಪ್ರಶ್ನೆ ಅಲ್ಲೇ ಅಲ್ಲ. ಅವರೆಲ್ರಿಗೂ ನಮ್ಮ ಜೊತೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಇಲ್ಲಾಂದ್ರೆ ನಾನು ಯಾಕೆ ಹೋಗ್ತಿದ್ದೆ ಅಲ್ಲಿಗೆ? ಅವ್ರ್ಯಾಕೆ ನನಗೆ ಕರೀತಾ ಇದ್ರು? ಇದ್ಯಾವುದೋ ಪ್ರಶ್ನೆ ಇಲ್ಲ. ಇದು ಸರಿ ಹೋಗಬೇಕು ಅನ್ನೋಂಥದ್ದೇನು ಎಲ್ರದ್ದು ಇದೆ, ಅದರ ಪ್ರಕಾರ ನಂದು ಇದೆ. ಸರ್, ಈಗ BJPಯ ನಾಯಕತ್ವ ಅದರ ಬಗ್ಗೆ ಎದ್ದಿರುವ ಅಪಸ್ವರ ತಮಗೂ ಕೂಡ ಅದ್ರ ಬಗ್ಗೆ ಸಹಮತ ಇದೆಯಾ? ವಿಜೇಂದ್ರ ಅವರ ವಿರುದ್ಧ ಏನು ಈಗ ವಿಜೇಂದ್ರ ಹಠಾವೋ ಅನ್ನೋ ರೀತಿಯಲ್ಲಿ ಕೂಗು ಎದ್ದಿದೆ ಪಕ್ಷದ ಒಳಗಡೆ ಕೆಲವರದ್ದು, ಅದಕ್ಕೆ ತಮ್ಮ ಸಹಮತ ಇದೆಯಾ? ವಿಜೇಂದ್ರ ಹಠಾವೋ ಅನ್ನೋದು ನಾನು ಹೇಳಲ್ಲ, ವಿಜೇಂದ್ರ ಉಳಿಲಿ ಅಂತ ನಾನು ಹೇಳಲ್ಲ. ಈ ಪಕ್ಷದಲ್ಲಿ ಕುಟುಂಬ ರಾಜಕಾರಣದ ವ್ಯವಸ್ಥೆ ಏನಿದೆ ಇದನ್ನು ನಾನು ವಿರೋಧ ಮಾಡ್ತೀನಿ ವಿನಃ ವೈಯಕ್ತಿಕವಾಗಿ ವಿಜೇಂದ್ರನ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ವಿರೋಧ ಮಾಡಲ್ಲ. ಹಾಗಾದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಿರೋದು, ನಾನು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅನ್ನೋದನ್ನು ವ್ಯಕ್ತಿ ಮೇಲೆ ಹೋಗುತ್ತೆ. ಅವನು ಏನು ಚಟುವಟಿಕೆಗಳು ಮಾಡ್ತಾನೆ ಅದ್ರ ಮೇಲೆ ಹೋಗುತ್ತೆ. ಸಾಕಷ್ಟು ಒಳ್ಳೆ ಕೆಲಸಗಳು ಆಗಿದ್ದಾವೆ, ಆಗಿಲ್ಲ ಅಂತ ಅಂದಿಲ್ಲ. ಒಂದು ಉದಾಹರಣೆ ಕೊಟ್ಟೆ. ನಾನು ಮೊನ್ನೆ ಅವನಿಗೆ ವಿಜೇಂದ್ರ ಮಾತಾಡೋ ಬಂದೆ. ಮದುವೆ ಹೋದಂಥ ಸಂದರ್ಭದಲ್ಲಿ ಒಂದು ಹೇಳಿದೆ, ಮದುವೆ ಅವ್ರ ಸ್ವಂತ ಅಣ್ಣನ ಮಗನ ಮದುವೆ. ಆ ಮದುವೆ ಪ್ರಮುಖವಾದ ಘಟ್ಟ ಇರೋಂಥ ಸಂದರ್ಭದಲ್ಲಿ, ತಾಳಿ ಕಟ್ಟಂಥ ಸಂದರ್ಭದಲ್ಲಿ ಇದ್ದು ಹೋರಾಟಕ್ಕೆ ಇಮ್ಮಿಡಿಯೇಟಾಗಿ ಹೋದ ಒಬ್ಬ ರಾಜ್ಯದ ಅಧ್ಯಕ್ಷ. ಹಂಗಂದ ತಕ್ಷಣ ಹೊಗಳ್ತಿದ್ದಾನೆ ಅಂತ ಅನ್ಕೋಬೇಡಿ. ಒಳ್ಳೆ ಕೆಲಸಗಳನ್ನು ಮಾಡೋಂಥ ಸಂದರ್ಭದಲ್ಲಿ ಅದು ಹೊಗಳದೆ. ಅಲ್ಲಿ ಮೊನ್ನೆ ಅದನ್ನೂ ಹೇಳ್ಬಂದೆ ನಾನು. ನಂಗೆ ಆಶ್ಚರ್ಯ ಆಯ್ತಪ್ಪ, ನಿಮ್ಮ ಅಣ್ಣನ ಮಗನ ಮದುವೆ ತಾಳಿ ಕಟ್ಟ ಸಂದರ್ಭದಲ್ಲಿ ನೀನು ಅಲ್ಲಿದ್ದು ಪಕ್ಷದ ಅಧ್ಯಕ್ಷನಾಗಿ ನನ್ನ ಕೆಲಸ ನಾನು ಮಾಡಲೇಬೇಕು ಅಂತ ಇಮ್ಮಿಡಿಯೇಟ್ ಹೋರಾಟಕ್ಕೆ ಧುಮುಕಿದೆಯಲ್ಲ, ನೀನು ಒಳ್ಳೇದಾಗಲಿ ಅಂತ ನಾನು ಹೇಳ್ಬಂದು. ಏನು ಗುಸು ಮಾತಾಡಿದ್ರಿ ಅಂತ ಅನೇಕರು ಕೇಳ್ತಾರೆ. ಇದನ್ನೇ ನಾನು ಹೇಳಿಬಿಟ್ಟು ಬಂದೆ. ಹಂಗಂದ ತಕ್ಷಣ ವಿಜೇಂದ್ರ ಎಲ್ಲದೂ ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತ ಹೇಳೋಕ್ಕೂ ಆಗಲ್ಲ, ವಿಜೇಂದ್ರ ಎಲ್ಲದೂ ಒಳ್ಳೇದು ಮಾಡ್ತಾನೆ ಅಂತ ಹೇಳೋಕ್ಕೂ ಬರಲ್ಲ. ಇಡೀ ಸಂಘಟನೆಯ ಎಲ್ಲ ನಾಯಕರು ಒಟ್ಟಿಗೆ ಸೇರ್ಕೊಂಡು ಹೋದಾಗ ಮಾತ್ರ ಆ ಪಕ್ಷಕ್ಕೆ ಯಶಸ್ಸು ಸಿಗುತ್ತೇನ, ಒಬ್ಬರ ಮೇಲೆ ಡಿಪೆಂಡ್ ಆಗಕೂಡ್ದು. ಇದು ನನ್ನ ನಿಲುವು. ಹೌದು ಸರ್, ಒಬ್ಬರ ಮೇಲೆ ಡಿಪೆಂಡ್ ಆಗಕೂಡ್ದು, ಕರೆಕ್ಟ್. ಆದರೆ ಈಗ ಒಬ್ಬರ ಮೇಲೆ ಡಿಪೆಂಡ್ ಆಗಿದೆಯಾ ರಾಜ್ಯ ಬಿಜೆಪಿ? ನಾನು ಅದಕ್ಕೆ ಸಾಮೂಹಿಕ ನೇತೃತ್ವ ಬೇಕು ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಇನ್ನು ಈಗಿಲ್ಲ, ಅದ್ರಾಗೆ ನನ್ನ ಮನ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಯಾರನ್ನ ನಾಯಕರು ಅಂತ ಈಗ ಬಿಂಬಿಸ್ತಾ ಇದ್ದಾರೆ ಸರ್, ಈಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ನೀವು ಅನ್ನುವಾಗ ಸಾಮೂಹಿಕ ನಾಯಕತ್ವ ಬಂತು. ಅದಕ್ಕೆ ನಾನು ಹೇಳ್ತಿರೋದು, ಒಂದು ಹೋರಾಟ ರೈತರ ಪರ, ಒಂದು ಹೋರಾಟ ಈ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ, ಒಂದು ಹೋರಾಟ ಈ ಸರ್ಕಾರ ಮುಸಲ್ಮಾನರ ಪರವಾಗಿರೋಂಥ ಇದ್ರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಒಬ್ಬ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಎಲ್ಲ ನಾಯಕರು, ವಿರೋಧ ಪಕ್ಷಗಳಿದ್ದಾವೆ. ಅಂದರೆ ವಿರೋಧ ಪಕ್ಷ ನಾಯಕರುಗಳು 2 ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಇದ್ದಾರೆ, ರಾಜ್ಯ ಪದಾಧಿಕಾರಿಗಳಿದ್ದಾರೆ, ಕೋರ್ ಕಮಿಟಿ ಇದೆ. ಎಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡು ಹೋರಾಟಕ್ಕೆ ಇಳಿದ್ರೆ ಯಶಸ್ಸಾಗುತ್ತೆ. ಅಂದರೆ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ. ನಾನು ಅದನ್ನು ಹೇಳಲ್ಲ, ಸಾಮೂಹಿಕ ನೇತೃತ್ವ ಆಗ್ತಾ ಇಲ್ಲ. ಈಗ ಯಾಕೆ ಅಮಿತ್ ಶಾ ಬಂದ ಪ್ರತಿದಿನ ಮಾರನೇ ದಿನ ಪೇಪರ್ ಏನು ಬರುತ್ತೆ, ಹೋರಾಟಗಳು ಯಶಸ್ಸಾಗ್ತಾ ಇಲ್ಲ, ತುದಿ ಮುಟ್ಟಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಪೇಪರಲ್ಲಿ ಬರ್ತಾ ಇದೆ. ಯಾಕೆ? ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ, ನಾನು ಇದ್ದಿದ್ದೆ ಏನು ಮಾಡ್ತಿದ್ದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಅಲ್ಲೂ ಮತ್ತೆ ಜಗಳ ಆಡಬೇಕಾಗಿತ್ತು. ನಾನು ಇಂಥ ಹೋರಾಟಗಳು ಮಾಡಬೇಕು, ಯಾಕೆ ಮಾಡ್ತಿಲ್ಲ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋಣ. ಈ ಚರ್ಚೆಗಳಾದಾಗ ಮಾತ್ರ ಸಾಮೂಹಿಕ ನೇತೃತ್ವ ಬರುತ್ತೆ. ಆವಾಗ ಹಿಂದುತ್ವದ ಎಲ್ಲ ಅಂಶಗಳು ಬರುತ್ತೆ. ನಾವು ಗೆಲ್ತಾ ಇದ್ದಿದ್ದು ಅಷ್ಟು ಸೀಟು ಹಿಂದುತ್ವದ ಮೇಲೆ, ಜಾತೀಯತೆ ಮೇಲಲ್ಲ, ದುಡ್ಡಿನ ಮೇಲಲ್ಲ. ಈ ಜಾತೀಯತೆ ದುಡ್ಡಿಂದ ಚುನಾವಣೆ ಅಂದರೆ ಕಾಂಗ್ರೆಸ್ ಆಗುತ್ತದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಮೇಲೆ ಸಂಘಟನೆ ಕಟ್ಕೊಂಡ್ಬಂದಿದ್ದೀವಿ, ಹಿಂದುತ್ವದ ಮೇಲೆ ಹೋರಾಟ ಮಾಡ್ಕೊಂಡ್ಬಂದಿದ್ವಿ, ಹಿಂದುತ್ವದ ಮೇಲೆ ಯಶಸ್ವಿ ಆಗಿದ್ದೀವಿ. ನೀವಿದ್ದಾಗೂ ಇತ್ತು ಸರ್ ಇದು, ಈ ತವಳೆ ಜಗಳ, ಕಿತ್ತಾಟ, ಭಿನ್ನಮತ ಇದು ಇತ್ತು. ಆಮೇಲೆ ಅಲ್ಲಿ ಸಾಮೂಹಿಕ ನಾಯಕತ್ವ ಇರಲಿಲ್ಲ. ಯಡಿಯೂರಪ್ಪನವರ ಏಕಚಕ್ರಾಧಿಪತ್ಯ ಇತ್ತು. ಯಡಿಯೂರಪ್ಪನವರ ನೇತೃತ್ವದಲ್ಲೇ ಹೋದ್ರು. ಯಡಿಯೂರಪ್ಪನವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು.
ಯಡಿಯೂರಪ್ಪನವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಸೊ ಆಗ ಯಡಿಯೂರಪ್ಪನವರು ಈಗ ಅವರ ಪುತ್ರರು. ಏನ್ ವ್ಯತ್ಯಾಸ ಇದೆ ಸರ್? ನೋ ನೀವು ಹೇಳಿದ ಮೊದಲನೇ ಅಂಶದ ಬಗ್ಗೆ ನಾನು ಒಪ್ಪಲ್ಲ. ಯಾಕಂದರೆ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆಗೋ ಸಂದರ್ಭದಲ್ಲಿ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗೋಂಥ ಸಂದರ್ಭದಲ್ಲಿ ಕೇಂದ್ರದ ನಾಯಕರು 10 ಸಾರಿ ಇಲ್ಲಿ ಬರೋರು. ನಮ್ಮ ಎಲ್ಲ ನಾಯಕರು ಕೂಡ ಡೆಲ್ಲಿ ಕರ್ಸ್ಕೊಳೋರು. ಚರ್ಚೆ ಮಾಡಿ 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 ಅವರು ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದು. ನಿಮ್ಮೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇದು ಕೇಂದ್ರ ನಾಯಕತ್ವ ಅವತ್ತು ಮಾಡಿದ್ದು. ಇವತ್ತು ಅದನ್ನು ಮಾಡಬೇಕು ಅನ್ನೋಂಥದ್ದು ಎಲ್ಲರದ್ದು ಅಪೇಕ್ಷೆ ಇದೆ. ಅದು ಆಗ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಯಡಿಯೂರಪ್ಪನವರ ಮಗ ಇವ್ರ ಹಿಡಿತದಲ್ಲಿದೆಯಾ ಪಕ್ಷ? ಒಂದು ಕುಟುಂಬದ ಕೈಲಿದೆ ಅಂತ ಬಾಯಿ ಬಿಟ್ಟು ಹೇಳಿದ್ಮೇಲೆ ಮತ್ತೆ ಕೇಳಿದ್ರೆ ಪ್ರಶ್ನೆ ನಾನೇನು ಉತ್ತರ ಕೊಡಲಿ? ಇದು ಸರಿನಾ? ಮೋದಿನೇ ಬೇಡ ಅಂತಿರೋದು. ಕುಟುಂಬದ ರಾಜಕಾರಣದಿಂದ ಹೊರಗೆ ಬರಬೇಕು ಕೇಂದ್ರದ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ಮೇಲೆ ಕರ್ನಾಟಕ ರಾಜ್ಯ ಕೂಡ ದೇಶದಲ್ಲಿ ಇದೆ ತಾನೇ? ಎಸ್, ದೇಶದಲ್ಲಿರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJP ಒಂದು ಕುಟುಂಬದ ಕೈಲಿ ಯಾಕೆ ಕೊಟ್ಟಿದ್ದೀರಿ? ಇದು ಒಳ್ಳೇದಲ್ಲ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಇದು ಸರಿ. ಹಿಂದೆ ಮುಂದೆ ನಾನು ನೋಡ್ತಾ ಇಲ್ಲ. ಯಡಿಯೂರಪ್ಪ, ರಾಘವೇಂದ್ರ, ವಿಜಯೇಂದ್ರ ಅವ್ರ ಕೈಯಲ್ಲೇ ಇದೆ. ಇನ್ನು ಮತ್ತೆ ನೀವು 4 ಸರಿ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್? ಒಂದು ಪಟ್ಟಿ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಜಾರಕಿಹೊಳಿ ಬ್ರದರ್ಸ್, ರೆಡ್ಡಿ ಬ್ರದರ್ಸ್, ಜೊಲ್ಲೆ ದಂಪತಿ, ಉಮೇಶ್ ಜಾಧವ್ ತಂದೆ ಮಗ, GS ಬಸವರಾಜ್ ತಂದೆ ಮಗ, ಆನಂದ್ ಸಿಂಗ್ ತಂದೆ ಮಗ, ರವಿ ಸುಬ್ರಹ್ಮಣ್ಯ ತೇಜಸ್ವಿ ಸುಬ್ರಹ್ಮಣ್ಯ, ಶ್ರೀರಾಮುಲು ಸುರೇಶ್ ಬಾಬು, ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ. ನೋಡಿ, ನಾನು ಅದಕ್ಕೆ ಹೇಳ್ತಿರೋದು, ಇದರಲ್ಲಿ ಅಷ್ಟು ಇದ್ದಾವೆ. ಇದರಲ್ಲಿ ರಾಜಕಾರಣ ಮಾಡೋಂಥ ಸಂದರ್ಭ ಬಂದಾಗ ಬರೀ ನಾವು ಅವ್ರ ಕುಟುಂಬ ಅಂತ ಒಂದೇ ನೋಡಿಕೊಂಡು ವಿಧಿ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅವ್ರ ಕುಟುಂಬದಲ್ಲಿ ಯಾರೋ ಒಬ್ಬರು ಸೀಟ್ ಕೊಡಬೇಕಾಗತ್ತೆ. ಈಗ ನಾವು ಅಲ್ಲಿ ಕೊಡಲಿಲ್ಲ ಅಂದರೆ ಸೀಟ್ ಕಾಂಗ್ರೆಸ್ ಕೊಟ್ಟಂಗಾಗತ್ತೆ. ಪ್ರಮುಖವಾದ ಸ್ಥಾನ ಇದು. ಕೇಂದ್ರ ಸಂಸದೀಯ ಮಂಡಳಿ, MP ಸ್ಥಾನ, 34 ಟಿಕೆಟ್ ಸರ್ ಫ್ಯಾಮಿಲಿ. ರಾಜ್ಯದ ಅಧ್ಯಕ್ಷ ಸ್ಥಾನ ಒಂದೇ ಕುಟುಂಬದ ಕೈಲಿ ಇದೆಯಲ್ಲ, ಇದು ತಪ್ಪು. ಇದು ಹೇಳ್ಕೊಂಬಂದೀನಿ. ವಿಧಿ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಾವು ರಾಜಕಾರಣದಲ್ಲಿ ಬುದ್ಧಿವಂತಿಕೆ ಮಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು. ಒಟ್ಟಿಗೆ ಕೂತ್ಕೊಂಡು ಮತ್ತೆ ಹೇಳ್ತೀನಿ ನಾನು. ಏನು ಬುದ್ಧಿವಂತಿಕೆ ತೀರ್ಮಾನ ತಗೊಂಡ್ರಿ ತಾವು 2023ರಲ್ಲಿ? ಏಕೆ ಏನಾಯ್ತು? 34 ಜನ ಟಿಕೆಟ್ ಫ್ಯಾಮಿಲಿ ಒಳಗೆ ಕೊಟ್ರು ಸರ್. ಅದಕ್ಕೆ ಹೇಳಿದ್ನಲ್ಲ ನಾನು. ನಿಮಗೂ ಕೊಡ್ಲಿಲ್ಲ, ನಿಮ್ಮ ಮಗನಿಗೂ ಕೊಡ್ಲಿಲ್ಲ. ಅದು ಯಾವ ಬುದ್ಧಿವಂತಿಕೆಯ ನಡೆ ಸರ್? ಮೋಸ ಮಾಡಿದ್ರು. ನಾನು ಹೇಳ್ತಾ ಇದ್ದೀನಿ, ನಾನು ಹೊರಗಡೆ ಇರೋದಕ್ಕೆ ಅದು ಒಂದು ಕಾರಣ. ನಾನೇನು ಸತ್ಯ ಹರಿಶ್ಚಂದ್ರ, ನಾನು ಇಲ್ಲ ಅಂತ ಕೇಂದ್ರ ನಾಯಕರು ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂದರು. 1 ನಿಮಿಷ ಯೋಚನೆ ಮಾಡಿದೆ, ಹೋಯ್ತು, ಓಕೆ ಅಂತ ಲೆಟ್ರ್ ಕಳಿಸ್ಕೊಟ್ಟೆ, ನಾನು ನಿಲ್ಲಲ್ಲ ಅಂತ. ಚುನಾವಣೆ ಆಯಿತು. ನಮ್ಗೆ ಇನ್ನೊಬ್ಬರು ನಮ್ಮ ಅಭ್ಯರ್ಥಿ ಕ್ಯಾಂಡಿಡೇಟ್ನ BJP ನಮ್ಮ ಕಾರ್ಯಕರ್ತರು ನಿಂತು ಚುನಾವಣೆ ನಾನು ಪ್ರಯತ್ನ ಮಾಡಿ ಎಲ್ಲರ ಪ್ರಯತ್ನ ಗೆದ್ದುಕೊಂಡ್ವಿ. ಅದಾದಮೇಲೆ ಪಾರ್ಲಿಮೆಂಟ್ ಚುನಾವಣೆ ಬಂತು. ಪಾರ್ಲಿಮೆಂಟ್ ಚುನಾವಣಾ ಸಂದರ್ಭದಲ್ಲಿ ನನಗೆ ನೀವು ಸಂಘಟನೆ ಜವಾಬ್ದಾರಿ ನೀವು ಹೊರಬೇಕಾಗತ್ತೆ. ನಿನ್ನ ಮಗನಿಗೆ ಹಾವೇರಿ ಟಿಕೆಟ್ ಕೊಡ್ತೀವಿ ಪಾರ್ಲಿಮೆಂಟ್ಗೆ ಅಂತ ಯಡಿಯೂರಪ್ಪನವರೇ ಸ್ವತಃ ಹೇಳಿದ್ರು. ನಾನೇ ಟಿಕೆಟ್ ಕೊಡಿಸ್ತೀನಿ, ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂದರು. ಮೋಸ ಆಯಿತು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇದು ಮೋಸದ ಹಂಗಂದ ತಕ್ಷಣ ಹೊರಗಡೆ ಇದೆ. ಅದೊಂದೇ ಕಾರಣಕ್ಕೆ ನನ್ನ ಮಗನಿಗೆ ಟಿಕೆಟ್ ಸಿಗಲಿಲ್ಲ, ಅದಕ್ಕೆ ಅದು ಒಂದು ಕಾರಣ. ಅದೊಂದೇ ಕಾರಣ ಅಲ್ಲ, ಅದ್ರ ಜೊತೆಗೆ ಇಷ್ಟೊತ್ತಂಕ ಹೇಳ್ದಲ್ಲ, ಇದೆಲ್ಲ ಸೇರಿಕೊಂಡು ಇವತ್ತು ನಾನು ಹೊರಗಡೆ. ಅದಕ್ಕೆ ಅಂದಿದ್ದು ನಾನು ಸರ್, ನೀವು ಮಲ್ತಾಯಿ ಮಕ್ಕಳು ಅಂತೇಳಿ. ನಿಮ್ಗೆ ಅದು ಕೇಳಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಮಲತಾಯಿ ಮಕ್ಕಳು ಅಂದ ತಕ್ಷಣ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ. ನಮ್ಗೆ ಯಾಕಪ್ಪ, ನಮ್ಮ ಕೈಲಿ ಏನೂ ಆಗಲ್ಲ, ನಾವು ನಿಸ್ಸಹಾಯಕರು, ಹೆಂಗೋ ಹೊಂದ್ಕೊಂಡು ಹೋಗೋಣ. ಇಲ್ಲ, ನನ್ನ ಛಲ, ಯಾವ ಹಿರಿಯರು ಮಾಡಿದಂಥ ತಪಸ್ಸಿನ ಒಂದು ಅಪೇಕ್ಷೆ ಏನಿದೆ ಆ ದಿಕ್ಕಿನಲ್ಲಿ ಆ ಛಲದ ಮುಖಾಂತರ ಈ ಪಕ್ಷ ಸರಿ ಹೋಗಬೇಕು ಅಂತ ಹೊರಟಿದ್ದೀನಿ. ನಮಗೆ ಮಲತಾಯಿ ಧೋರಣೆ ಮಾಡ್ತಾರೆ, ಅನುಭವಿಸ್ಕೊಂಡಿರಬೇಕು, ಹಂಗಿದ್ರೆ ನಾನು ಅಲ್ಲೇ ಇರ್ತಿದ್ದೆ. ನಾನು ಅದು ಮಲತಾಯಿ ಧೋರಣೆ ಪ್ರಶ್ನೆ ಅಲ್ಲ. ನಾನು ಎಂದೂ ಕೂಡ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಸರಿಯಾದ ಮಗನೇ, ಅದರಾಗೆ ನನ್ನ ಮನ ಇಲ್ಲ. ಸರ್, ಈಗ ನೀವು ಮತ್ತೆ BJP ಸೇರ್ತೀರಾ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಸರ್. ಘರ್ ವಾಪಸಿ ಆಗುತ್ತೆ ಈಶ್ವರಪ್ಪನವರದ್ದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ, ನಿಜಾನಾ? ನೋಡಿ, ಕಾಂಗ್ರೆಸ್ಸಿನ ಮಂತ್ರಿಗಳು ನನಗೆ ನನ್ನ ಮಗನ ಇಬ್ಬರಿಗೂ ಆಫರ್ ಮಾಡಿದ್ರು, ಬನ್ನಿ ಕಾಂಗ್ರೆಸ್ಸಿಗೆ, ನಿಮ್ಗೆ ಯಾವ ಟಿಕೆಟ್ ಬೇಕಾದ್ರೂ ಕೊಡ್ತೀವಿ, ಏನು ಸ್ಥಾನಮಾನ ಬೇಕಾದ್ರೂ ಕೊಡ್ತೀವಿ ಹೇಳಿದ್ರು. ಸಮಾಜವಾದಿ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು. ನಾನು ಹಿಂದುತ್ವದಲ್ಲಿ ಹುಟ್ಟು ಬೆಳೆದಿರೋನು, ರಾಜಕಾರಣಕ್ಕೆ ಹುಟ್ಟಿದ್ದೇನೆ ಹಿಂದುತ್ವದಿಂದ, ನಾನು ಸಾಯೋದು ಹಿಂದುತ್ವದಲ್ಲೇ. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ನಾನು ಯಾವ ಪಕ್ಷಕ್ಕೂ ಹೋಗಲ್ಲ. ಸತ್ತರೆ ಈ ಪಾರ್ಟಿನಲ್ಲೇ ಸಾಯೋದು ವಿನ ಇನ್ನೊಂದು ಪಾರ್ಟಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಈ ಪಾರ್ಟಿನಲ್ಲಿ ನಾನು ಹೇಳಿದ್ನಲ್ಲ, ಶುದ್ಧೀಕರಣ ಆಗಬೇಕು. ಏನು ಸರ್ ಶುದ್ಧೀಕರಣ ಅಂದ್ರೆ? ಬಾಯ್ ಬಿಟ್ಟು ಹೇಳಿದ್ನಲ್ಲ, ಕುಟುಂಬ ರಾಜಕಾರಣ
ತೊಲಗಿ ಹೋಗ್ಬೇಕಂತ ತಾವ್ ಹೇಳ್ತಿದ್ದೀರಾ? ಮೂರ್ನಾಲ್ಕು ಹೇಳಿದೆ. ಹಾ. ಹೊಂದಾಣಿಕೆ ರಾಜಕಾರಣ ಹೇಳ್ಬಿಡ್ಲಿ ಸಿದ್ದರಾಮಯ್ಯ, ಹೇಳ್ಬಿಡ್ಲಿ ವಿಜೇಂದ್ರನ ಹೊಂದಾಣಿಕೆ ಮಾಡ್ಕೊಂಡಿರಲ್ಲ ಸೀಟನ್ನು ಅಡ್ಜಸ್ಟ್ಮೆಂಟು ಅಂತ. ಶಿಕಾರಿಪುರದಲ್ಲಿ ಪಾಪ ಯಾವ ಸರಿಯಾದ ಒಬ್ಬ ಕಾಂಗ್ರೆಸ್ಸನ್ನು ಕೊಟ್ಟಿದ್ದಿದ್ರೆ ಹೋಗ್ತಿದ್ದ ವಿಜೇಂದ್ರ. ಯಾಕೆ ಕೊಡಲಿಲ್ಲ ಸಿದ್ದರಾಮಯ್ಯ? ತನಗಿಲ್ಲಿ ಮೈ ಬೀಳುತ್ತೆ, ಹೊಡೆತ ಬೀಳುತ್ತೆ ವರ್ಣದಲ್ಲಿ ಅಂತ. ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ರು, ನನ್ನ ಭಿಕ್ಷೆಯಿಂದ ನೀನು ಗೆದ್ದಿದ್ಯಾ. ಏನಂಗಂದ್ರೆ ಅರ್ಥ? ಒಂದಾರ ಉತ್ತರ ಕೊಟ್ಟ ವಿಜೇಂದ್ರ ಅದಕ್ಕೆ. ಅಂದ್ರೆ ರಾಜೀನಾಮೆ ಕೊಟ್ಟು ಮತ್ತೊಂದ್ಸರಿ ಸ್ಪರ್ಧೆ ಮಾಡಿ ತೋರಿಸ್ಬೇಕಾ? ನನ್ನ ಪಾಯಿಂಟ್ ಅದಲ್ಲ. ನಾನು ಕಾಂಗ್ರೆಸ್ಸಿನ ಟಿಕೆಟ್ ನಿಮಗೆ ಕೊಡಬೇಕಾದ್ರೆ ನಿನ್ನ ಅಪೇಕ್ಷೆಗೆ ತಕ್ಕಂತೆ ನಾವು ಕೊಟ್ಟಿದ್ದೀವಿ. ಈ ರೀತಿ ತೆಗೆದುಕೋದ್ರೆ ಗೆದ್ದೆ. ಈ ಹೊಂದಾಣಿಕೆ ರಾಜಕಾರಣ ಅಲ್ದಿ ಇನ್ನೇನು ಅನ್ಬೇಕಿದ್ದೇನೆ, ಇದಾಗೆ ಹಿಂಗೆ ಮುಂದುವರಿಬೇಕಾ? ನಾನು ಹೇಳಿದೆ ಅವ್ರನ್ನ ಕೆಳಗಿಳಿಸಿದ್ರೆ ತಮಗೆ ಸಮಾಧಾನ ಆಗುತ್ತೆ. ಇಲ್ಲ, ನಾನು ಹೇಳಿದ್ದು ಅದನ್ನೇ. ಚುನಾವಣೆಗೆ ಹೊಂದಾಣಿಕೆ ರಾಜಕಾರಣ ಅಂತಂದರೆ ಆ ಪಕ್ಷದ ಇನ್ನೊಬ್ಬ ಕಾರ್ಯಕರ್ತನಿಗೆ ಮಾಡಿದಂಥ ದ್ರೋಹ. ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಿಕೊಡೋದು. ಸಿದ್ದರಾಮಯ್ಯನವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಯಾವುದೇ ಕಾರಣಕ್ಕೂ ಪಕ್ಷದ ಕಾರ್ಯಕರ್ತರಿಗೆ ದ್ರೋಹ ಮಾಡಬಾರ್ದು. ಸರಿ ಸರಿ, ಈಗ ಏನಾಗ್ಬೇಕು ಅದನ್ನಾದ್ರೂ ಹೇಳಿ. ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕಾ? ನೀವು ವ್ಯಕ್ತಿಶಃ ಹೋಗ್ತಾ ಇದ್ದೀರಿ, ನಾನು ಕುಟುಂಬಕ್ಕೆ ಹೋಗ್ತಾ ಇದ್ದೀನಿ. ವ್ಯಕ್ತಿಗೆ ನಾನು ಕುಟುಂಬ ಹೋಗ್ತಿಲ್ಲ. ಇಲ್ಲ, ಅಲ್ಲ ಅಲ್ಲ ಅಲ್ಲ, ಎರಡೂ ಬೇರೆ ಬೇರೆ. ಯಾಕೆಂತಂದ್ರೆ ಕೇಂದ್ರ ಹೊಸ ನಾಯಕತ್ವ ಬರ್ಬೇಕಾ? ಹೊಸ ನಾಯಕತ್ವ ಬರ್ಬೇಕಾ? ಸಾಮೂಹಿಕ ನಾಯಕತ್ವ ಬರೋಂಥ ಸಂದರ್ಭದಲ್ಲಿ ಕುಟುಂಬ ನಾಯಕತ್ವ ಇರ್ಕೂಡ್ದು. ಅವರೇ 3 ಜನ ಅಪ್ಪ ಮಕ್ಕಳು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಿದಾರಲ್ಲ, ಇದಾಗಬಾರ್ದು. ಬೇರೆಯವ್ರನ್ನ ತಂದು ಕೂರ್ಸ ತಪ್ಪೇನಿದೆ? ತಪ್ಪೇನೂ ಇಲ್ಲ, ಮಾಡ್ಲಿ. ಬೇರೆಯವ್ರ ಇನ್ನು 3 ಸರ್ 4 ಹೇಳಿದ್ರಿ, ಇನ್ನು 3 ಹೊಂದಾಣಿಕೆ ರಾಜಕಾರಣ ಅಂತ ಹೇಳಿದೆ. ಹಿಂದುತ್ವ ಇದೆಯಾ ಭಾರತೀಯ ಜನತಾ ಪಾರ್ಟಿನಲ್ಲಿ? ನೇರ ಜಾತಿ ಉದಾಹರಣೆನೂ ಕೊಡ್ತೀನಿ. ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ಚುನಾವಣೆ ಬಂತು. ವಿಧಾನ ಪರಿಷತ್ ಚುನಾವಣೆ ಬಂದಾಗ ಅನೇಕ 20 ವರ್ಷ 30 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿರೋಂಥ ಅನೇಕ ನಮ್ಮ ಕಾರ್ಯಕರ್ತರು ಇದ್ದರು. ಹೊಸದಾಗಿ ಬಂದಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಸರ್ಜಿ ಅಂತ, ಅವರಿಗೆ ಶಿಕಾರಿಪುರಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಟಿಕೆಟ್ ಕೊಟ್ಬಿಟ್ರು. ಅವ್ರ ಕೈಲಿತ್ತಲ್ಲ, ಕುಟುಂಬ ರಾಜಕಾರಣ ಅಂತ ಹೇಳಿದ್ದಿದ್ದೇನೆ, ಅವ್ರ ಕೈಯಲ್ಲಿತ್ತು, ಟಿಕೆಟ್ ಕೊಟ್ಟರು. ಹಳೆಯ ಕಾರ್ಯಕರ್ತರೆಲ್ಲ ಪಕ್ಕಕ್ಕೆ ಸರಿಸಿದ್ರು. ಹಿಂದುತ್ವ ಹೋಯಿತು, ಜಾತಿ ಬಂತು. ಈ ಜಾತಿ ಹೋಗಬೇಕು, ಹಿಂದುತ್ವ ಬರಬೇಕು. ಹಿಂದುತ್ವ, ಸಾಮೂಹಿಕ ನಾಯಕತ್ವ, ಕುಟುಂಬ ರಾಜಕಾರಣದಿಂದ ಮುಕ್ತಿ ಆಗಬೇಕು, ಹೊಂದಾಣಿಕೆ ರಾಜಕಾರಣ ಮುಕ್ತಿ ಆಗಬೇಕು. ಇದು ನನ್ನ ಎಲ್ಲ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವರ ಕುಟುಂಬದ ಸುತ್ತನೇ ಸುತ್ತಾ ಇದೆ ಸರ್. ಇಲ್ಲ 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 ಇಲ್ಲ, ಸಾಮೂಹಿಕ ನಾಯಕತ್ವ ಅವ್ರ ಕೈಯಲ್ಲಿ ಯಾಕೆ ಹೋಗುತ್ತೆ? ಅವ್ರ ಸುತ್ತಲೂ ಎಲ್ಲಿ ಸುತ್ತುತ್ತೆ? ಕೇಂದ್ರ ನಾಯಕರು ಗಮನಿಸಬೇಕು. ಇನ್ಚಾರ್ಜ್ ಮಾಡ್ತಾರೆ ಕೇಂದ್ರ ನಾಯಕರು, ಇಲ್ಲಿ ಬರ್ತಾರೆ, ಅವ್ರು ಕೂತ್ಕೋಬೇಕು. ಸಾಮೂಹಿಕ ನಾಯಕತ್ವ ಇದೆಯಾ ಇಲ್ಲಿ? ಕೋರ್ ಕಮಿಟಿ ಇದೆಯಾ ಇಲ್ಲಿ? ಎಲ್ಲ ಕೋರ್ ಕಮಿಟಿ ಕರೆದು ಮಾತಾಡಿದ್ದೀರಾ? ಇದು ಒಬ್ಬರು ತಪ್ಪಲ್ಲ. ಕುಟುಂಬ ರಾಜಕಾರಣ ಯಡಿಯೂರಪ್ಪನವ್ರದ್ದು ಒಬ್ಬರದೇ ತಪ್ಪಲ್ಲ. ಕೇಂದ್ರದವ್ರ ಗಮನವೂ ಇದಕ್ಕೆ ಹರಿಸ್ಬೇಕು, ಉಳಿದ ನಾಯಕರು ಗಮನ ಹರಿಸ್ಬೇಕು. ಆಗ ಎಲ್ಲವೂ ಸರಿ ಹೋಗುತ್ತೆ. ಬರೀ ಯಡಿಯೂರಪ್ಪನವ್ರ ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಅಲ್ಲ ಸರ್, ಈಗ ನೀವು ಹೇಳಿದ ಹಾಗೆ ಎಲ್ಲವೂ ನಡೆದರೆ ತಾವು ಬರ್ತೀರಿ ವಾಪಸ್? ಖಂಡಿತ. ನಾನು ಸತ್ರ ಇಲ್ಲೇ ಅಂತ ಹೇಳಿದ್ನಲ್ಲ, ಇನ್ನೇನು ಇನ್ನೇ ಪದ ಹೇಳಲಿ? BJP ಬಿಟ್ಟು ಇನ್ನೆಲ್ಲೋಗ್ಲಿ ನಾನು? ಕುತ್ತಿಗೆ ಕೊಯ್ದ್ರು ಬೇರೆ ಪಾರ್ಟಿಗೆ ಹೋಗಲ್ಲ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿರೋವರೆಗೂ ತಾವು ಬರಲ್ಲ? ಹಂಗ ಹೇಳಕ್ಕಿಲ್ಲ, ನಾನು ಅದಕ್ಕೆ ಹೇಳ್ತೀನಿ ಬರ್ತೀರಿ. ನಿಮ್ಮೆಲ್ಲ ಉದ್ದೇಶಗಳು ಈಡೇರಿದ್ರೆ ಈ ಎಲ್ಲ ಅಂಶಗಳನ್ನು ಕೂಡ ನಾನು ಹಿರಿಯರ ಹತ್ರ ಮಾತಾಡ್ತೀನಿ. ಈಗಿನ ಪರಿಸ್ಥಿತಿ ಹಿಂಗಿದೆ. 108 ಹೋಗಿದ್ದು ಹೆಂಗೆ? ಹಿಂದುತ್ವದ ಮೇಲೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಗ್ರಾಮದಲ್ಲಿರೋಂಥ ಕಾರ್ಯಕರ್ತರು ಹಿಂದುತ್ವ ಅಂತ ನಮಗೆ ಕೊಡ್ತಾರೆ. ಜೈ ಶ್ರೀರಾಮ್ ಅಂತ ನಮ್ಮ ಜೊತೆ ಬರ್ತಾ ಇದ್ದಾರೆ. ಆ ಜೈ ಶ್ರೀರಾಮ್ ಅಂತ ಬರೋಂಥ ವ್ಯಕ್ತಿನ ನಾವು ಯಾವ ಜಾತಿಯಿಂದ ನೋಡ್ಕೊಂಡು ಬರ್ತಾನ? ಇಲ್ಲಲ್ಲ. ಅವ್ರ ಪಕ್ಷದಲ್ಲಿರೋಂಥ ಅವ್ರ ಗ್ರಾಮದಲ್ಲಿ ಬೇರೆ ಪಕ್ಷದವರು ಅವ್ರದ್ದೇ ಜಾತಿಯವರಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ BJP ಕೆಲಸ ಮಾಡ್ತಾರೆ. ಅಸೆಂಬ್ಲಿಗಿರ್ಬೋದು, ಪಾರ್ಲಿಮೆಂಟ್ಗಿರ್ಬೋದು, ಜಾತಿ ನೋಡಲ್ಲ, ಹಿಂದುತ್ವದ ಬಗ್ಗೆ ನೋಡ್ತಾನೆ. ಆದರೆ ಕಾಂಗ್ರೆಸ್ನಲ್ಲಿ ಏನು ನಡೆಯುತ್ತೆ? ಅವ್ರ ಜಾತಿನೇ ನೋಡ್ಕೊಂಡು ಹೋಗ್ತಾರೆ. ಸೀಟ್ ಹಂಚಿಕೆನೋ ಇರ್ಬೋದು, ಎಲ್ಲದನ್ನು. BJPಯಲ್ಲಿ ಹಂಗಿಲ್ಲ. ಹಾಗಾಗಿ ಹಿಂದುತ್ವ ಉಳಿಬೇಕು ಅನ್ನೋದು ಅದಕ್ಕೋಸ್ಕರ ಹೇಳಿದೆ ನಾನು. ಹಿಂದುತ್ವ ಉಳಿಬೇಕು, ಚರ್ಚೆ ಆಗಬೇಕು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು. ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಆಗಬೇಕು. ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಚರ್ಚೆ ಆಗಬೇಕು. ಇವೆಲ್ಲ ಚರ್ಚೆ ಆಗಿ ಒಂದು ರೂಪಕ್ಕೆ ಬರುತ್ತೆ. ಬರಲ್ಲ ಅಂತ ನಾನು ನಿರಾಶೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೂ ನಿರಾಶೆ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ನನಗೆ ಬೆಳೆಸಿರೋದು ನಿರಾಶೆ ಆಗುವಂತಲ್ಲ. ಈ ಪಾರ್ಟಿನಲ್ಲಿ ನಡೀತಾ ಇದ್ದರೂ ಕೂಡ ಹೆಂಗೆ ಸುಮ್ಮನೆ ಕೂತಿದೆ ನೀನು ಅಂತ ಅಂದಾಗ ನನ್ನ ಮನಸ್ಸು ಚುಚ್ಚಿ ಈ ಸ್ಥಿತಿ ಬಂದಿದ್ದೀನಿ. ಇದು ಸರಿ ಹೋಗುತ್ತೆ ಅಂತ ವಿಶ್ವಾಸದಲ್ಲಿ ಇದೆ. ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಸರ್, ನೋಡಿ ಮಂಗಳೂರಲ್ಲೆಲ್ಲ ಕೊಲೆಗಳಾದಾಗ ಅಲ್ಲಿಗೆ ಹೋಗಿ ಆ ಕುಟುಂಬದ ಜೊತೆಗಿರ್ತಾರೆ, ಅಲ್ಲಿ ಭಾಷಣ ಹೊಡಿತಾರೆ, ಎಲ್ಲ ಮಾಡ್ತಾ ಇದಾರಲ್ಲ ಸರ್. ಹಿಂದುತ್ವದ ಬಗ್ಗೆ ಪೂರಾ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಹಿಂದುತ್ವದ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ಭಾರತೀಯ ಜನತಾ ಪಾರ್ಟಿನೇ ಅಲ್ಲ ಅದು. ಮೇಲೆ ಒಂದು, ಒಳಗಡೆ ಒಂದು. ಉದಾಹರಣೆ ಸಮೇತ ಕೊಟ್ಟನಲ್ಲ ನಾನು ನಿಮಗೀಗ. ಇದಕ್ಕಿಂತ ಇನ್ನೇನು ಬೇಕು ಉದಾಹರಣೆ?
ಅದಕ್ಕೋಸ್ಕರ ಹೇಳ್ತಿರೋದು, ಸಾಮೂಹಿಕ ನಾಯಕತ್ವ ಬರೋಂಥ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಯೋಚನೆ ಮಾಡಬೇಕು. ಸಂಘಟನೆಯಲ್ಲಿ ಬಂದಿರೋಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟರೆ ಅಸೆಂಬ್ಲಿನಲ್ಲಿ ಯೋಚನೆ ಮಾಡದೆ ಮಾತಾಡ್ತಾನೆ, ಹಿಂದುತ್ವನ ಉಳಿಸ್ಬೇಕು. ಕಾಂಗ್ರೆಸ್ನವ್ರು ಹೆಂಗೆ ನೋಡಿ, ಮುಸಲ್ಮಾನರು ಅಂತ ತಕ್ಷಣ ಹೆಂಗೆ ಒಂದಾಗ್ತಾರೆ ಅಲ್ಲ. ಅಲ್ಲ ಸರ್, ಮಂಗಳೂರಲ್ಲೆಲ್ಲ ಹಿಂದೂ ಫೈರ್ ಬ್ರ್ಯಾಂಡ್ಸ್, ಹಿಂದೂ ಧರ್ಮದ ಸಂರಕ್ಷಣೆಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡವ್ರನ್ನೆಲ್ಲ ಗಡಿಪಾರು ಮಾಡೋದು, ಅವ್ರಿಗೆ ವಾಗ್ದಂಡನೆ ವಿಧಿಸೋದು, ಎಲ್ಲ ಕಾರ್ಯಗಳು ನಡೀತಾ ಇದೆ ಅಲ್ಲ ಸರ್, ತಮ್ಗೇನು ಅನ್ಸುತ್ತೆ? ಅಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಕಾಂಗ್ರೆಸ್ನವ್ರಿಗೇನು ಇಡೀ ದೇಶದಲ್ಲೀಗ ಮುಂಚೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರೆಲ್ಲ ನಮಗೆ ಬೆಂಬಲ ಕೊಡ್ತಾರೆ ಈ ಭಾವನೆಯಲ್ಲಿ ಇದ್ದರು. ಈಗ ಇಡೀ ದೇಶದಲ್ಲಿ ಹಿಂದುಳಿದವರು, ದಲಿತರು ಕಾಂಗ್ರೆಸ್ ಕೈ ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಇನ್ನು ಉಳಿದಿರೋದು ಒಂದೇ ಅಸ್ತ್ರ ಅವರಿಗೆ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೆ ಏನೇನು ಬೇಕು ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹಿಂದೂಗಳು ಸತ್ರೂ ಪರವಾಗಿಲ್ಲ, ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಪ್ರಯತ್ನ ನಡೆಸ್ತಾ ಇದ್ದಾರೆ? ಮೊನ್ನೆ ಬಜೆಟ್ ನೀವು ನೋಡಿದ್ರಿ, ಹಿಂದೆಲ್ಲ ಬಜೆಟಲ್ಲಿ ಕಮ್ಮಿ 900 ಕೋಟಿ ಇದ್ದರೆ 1903 ಕೋಟಿ ಮೊನ್ನೆ. ಯಾಕೆ? ಮುಸಲ್ಮಾನರು ನಮಗೆ ಬೇಕು. 15% ಮುಸಲ್ಮಾನರು ರಿಸರ್ವೇಷನ್, ಅವ್ರಿಗೆ ಸ್ಕಾಲರ್ಶಿಪ್ಗಳು ಎಷ್ಟು ಬೇಕೋ ಅಷ್ಟು ಸ್ಕಾಲರ್ಶಿಪ್ ಹಣ ಅವ್ರಿಗೆ ಕೊಡೋದು. ಶಾದಿ ಭಾಗ್ಯ, ಯಾಕೆ ಹಿಂದುಳಿದವರು ದಲಿತರು ಇಲ್ವಾ? ಇವ್ರು ಯಾರಿಗೂ ಕೂಡ ಹಣ ಕೊಡಬೇಕು ಅಂತ ಅನಿಸಲ್ವಾ? ಇವ್ರು ಹೆಂಗಿದ್ರು ಕೂಡ ನಮ್ಮ ಕೈ ಬಿಟ್ಟು ಹೋಗ್ತಾರೆ, ಮುಸಲ್ಮಾನರನ್ನೇ ಗಟ್ಟಿ ಇಟ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ, ಅಧಿಕಾರಕ್ಕೋಸ್ಕರ, ಮುಸಲ್ಮಾನರು ಉದ್ಧಾರಕ್ಕೂ ಅಲ್ಲ, ಅಧಿಕಾರಕ್ಕೋಸ್ಕರ ಅವರು ಮುಸಲ್ಮಾನರು ಸಂತೃಪ್ತಿ ಪಡಿಸ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೋಸ್ಕರ ಹಿಂದುತ್ವ ಅಲ್ಲ, ನಮ್ಮದು ಸಾಂಸ್ಕೃತಿಕ ವ್ಯವಸ್ಥೆ. ಶತಶತಮಾನಗಳಿಂದ ಈ ದೇಶ ಹಿಂದುತ್ವದ ಮೇಲೆ ಇದೆ. ಆ ಹಿಂದುತ್ವವನ್ನು ಉಳಿಸಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು, ಧರ್ಮ ಉಳಿಸಬೇಕು ಅನ್ನೋದಕ್ಕೋಸ್ಕರ ಹಿಂದುತ್ವವನ್ನು ಇಟ್ಕೊಂಡ್ಬಂದಿದ್ವಿ, ಅದ್ರ ಪರ ಹೋರಾಟ ಮಾಡ್ತೀವಿ. ಅಂದರೆ ಈಗ ಬಿಜೆಪಿ ಪಕ್ಷ ಹಿಂದುತ್ವಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟ ಮತ್ತು ಪ್ರತಿಪಕ್ಷ ಸ್ಥಾನದಲ್ಲಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಹೋರಾಟ ತಮ್ಗೆ ತೃಪ್ತಿ ಇಲ್ಲ. ಇನ್ನೂ ಚೆನ್ನಾಗಿ ಆಗಬೇಕಿತ್ತು ನನ್ನ ಆಸೆ. ಮಾಡ್ತಾ ಇದ್ದಾರೆ ಹೋರಾಟ, ನಾನು ಇಲ್ಲ ಅನ್ನಲ್ಲ, ಇನ್ನೂ ಬಿಗಿಯಾಗಿ ಆಗಬೇಕು. ಯಾಕೆಂತಂದರೆ ಸರ್ಕಾರ ಒಬ್ಬರೇ, ಯಡಿಯೂರಪ್ಪನವರು ಅಸೆಂಬ್ಲಿಯಲ್ಲಿದ್ದರು ಒಂದು ಕಾಲದಲ್ಲಿ ಒಬ್ಬರೇ, 1985ರಲ್ಲಿ ರಾಚಯ್ಯನವರು ಒಂದು ಬಿಲ್ ತಂದರು. ಏನು ಬಿಲ್ಲು? ಈ ಒಂದು ಬಗರುಕುಂಭ ಮಾಡ್ತಾ ಇರೋಂಥ ವ್ಯಕ್ತಿಗಳದ್ದು ದಲಿತರು ಕೂಡ ಅವರವರಿಗೆ ತೆಗೆದುಬಿಡಬೇಕು, ಕೊಡಬೇಕು ಅನ್ನೋಂಥದ್ದು. ಆ ಸಂದರ್ಭದಲ್ಲಿ ಆ ದಲಿತರಿಗೆ, ಹಿಂದುಳಿದವರಿಗೆ, ಬಗರುಕುಂಭ ಮಾಡ್ತವ್ರಿಗೆ ಯಾವ ಕಾರಣಕ್ಕೂ ಅವ್ರು ಕಸ್ಕೋಬಾರ್ದು ಅಂತ ಒಬ್ಬರೇ ಹೋರಾಟ ಮಾಡಿದ್ರು. ರಾಚಯ್ಯನವ್ರು ಹೇಳಿದ್ರು, ನನ್ನ ಕಣ್ಣು ತರಿಸಿದ್ದಾರೆ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕನಾಗಿ, ಒಬ್ಬರೇ ಇದ್ರೂ ತೆಗೆಸಿದ್ದಾರೆ, ನಾನು ಬಿಲ್ ವಾಪಸ್ ತೊಗೋತೀನಿ ಅಂತ ತೆಗೆದ್ರು. ಹಾಗೆ ಹೋರಾಟಗಳು ಆಗ್ತಾ ಇದೆ. ನಾನು ಖಂಡಿತ ಈಗ ಅಶೋಕ್ ಆಗಲಿ, ಚಲವಾದಿ ನಾರಾಯಣ ಸ್ವಾಮಿ ಆಗಲಿ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ಎಷ್ಟು ಆಗಬೇಕು ಅದು ಆಗಲಿಲ್ಲ, ಹೋರಾಟ ನಡೀತಾ ಇಲ್ಲ, ಏನಾಗಬೇಕು ಅದು ಆಗ್ತಿಲ್ಲ. ಅದು ನನಗಿರೋ ವಿಚಾರ ಹೇಳ್ತಾ ಇದ್ದೀನಿ. ಆಯಿತು ಸರ್, ಈಗ ನಿಮ್ಮ ಮಗನಿಗೆ MLC ಮಾಡ್ತಾರೆ ಅಂತ ಏನೋ ಕಮಿಟ್ಮೆಂಟ್ ಕೊಟ್ಟಿದ್ರಂತೆ, ಕೊಟ್ಟಿಲ್ಲ. ನನ್ನ ಮಗನಿಗೆ MLC ಮಾಡ್ತಾರೋ, MLA ಮಾಡ್ತಾರೋ, MP ಮಾಡ್ತಾರೋ, ಒಂದು ತಮ್ಮ ಮಗ ಬಿಜೆಪಿಯಲ್ಲಿ ಇದಾರಲ್ಲ ಸರ್ ಈಗ, 100 ಅವನಿಗೆ MP ಟಿಕೆಟನ್ನು ಹಾವೇರಿಯಿಂದ ಕೊಡಿಸ್ತೀವಿ ಅಂತ ಪ್ರಮುಖರುಗಳೆಲ್ಲ ಹೇಳಿದ್ರು. ಆ ಲೆಕ್ಕದಲ್ಲಿ ಓಡಾಟನೂ ಮಾಡು ಅಂದರು ಆ ಕ್ಷೇತ್ರ. ಯಾಕೆಂದರೆ ಅಲ್ಲಿ ನಮ್ಮ ಕಾಲೇಜ್ ಇದೆ, ಬೇರೆ ಬೇರೆ ಸಂಬಂಧಗಳಿಂದ ಓಡಾಟನೂ ಮಾಡಿದ ತಕ್ಷಣ ಇಡೀ ಕಾರ್ಯಕರ್ತರು ತುಂಬ ಖುಷಿಯಿಂದ ನಮ್ಮ ಜೊತೆಗೆಲ್ಲ ಬಂದರು, ಓಡಾಟನೂ ಮಾಡಿದ್ರು. ಲಾಸ್ಟ್ ಮಿನಿಟ್ನಲ್ಲಿ ಮೋಸ ಆಯಿತು. ಮೋಸ ಆದ್ಮೇಲೆ ಮತ್ತೆ MLC ಮಾಡ್ತೀವಿ ಅಂತ ಇಲ್ಲ, ಸುಳ್ಳು. MLC ಮಾಡ್ತೀನಿ ಅಂತ ಹೇಳಿ ಸುಳ್ಳು. ಎಂದೂ MLC ಮಾಡ್ತೀನಿ ಅಂತ ಹೇಳೇ ಇಲ್ಲ, ಇವತ್ತಲ್ಲ, ಎಂದೂ MLC ಮಾಡ್ತೀನಿ ಅಂತ ಹೇಳೇ ಇಲ್ಲ. ಅವನಿಗೆ ಲೋಕಸಭೆ ಕೊಡ್ತೀನಿ ಅಂತ ಮಾತ್ರ ಹೇಳಿದ್ದು ಹೌದು, ಮೋಸ ಆಯಿತು, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಸರ್, ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸರ್ 2 ವರ್ಷ, ಸಿದ್ದರಾಮಯ್ಯನವರ ಆಡಳಿತ ಏನು ಅನಿಸುತ್ತೆ ಸರ್ ತಮಗೆ? ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲ ಇದು ಔರಂಗಜೇಬ್ ಸರ್ಕಾರ. ನೇರವಾಗಿ ಮುಸಲ್ಮಾನರಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಔರಂಗಜೇಬ್ ಅದು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅಹಲ್ಯಾಬಾಯಿ ಹೋಲ್ಕರ್, ಮೊನ್ನೆ ನಾನು ಕಾಶಿಲಿ ಹೋಗಿ ನೋಡ್ಕೊಂಬಂದೆ. ಕಾಶಿಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರು ನಮ್ಮ ಸಿದ್ದರಾಮಯ್ಯನ ರಕ್ತನೇ ಅಹಲ್ಯಾಬಾಯಿ ಹೋಲ್ಕರ್ದು ಕೂಡ. ಆ ತಾಯಿ ಬಹಳ ದೊಡ್ಡ ಮಹಾರಾಣಿ ಅಲ್ದಿದ್ರು ಕೂಡ ಸಣ್ಣ ರಾಣಿ, ಹಿಂದುತ್ವದ ಬಗ್ಗೆ ಇದ್ದಂಥ ರಾಣಿ. ನಾನು ಅದಕ್ಕೋಸ್ಕರ ಸಿದ್ದರಾಮಯ್ಯನ ರಕ್ತನೋ ಅದೇ ಅಂತ ಹೇಳಿದ್ದೆ ನಾನು. ಅವರು ನಮ್ಮ ದೇವಸ್ಥಾನಗಳೆಲ್ಲ ಒಡೆದು ಹಾಕಿದ್ರು. ಇದು ಈ ದೇಶದ ಸಂಸ್ಕೃತಿ ಉಳಿಸ್ಬೇಕು ಅಂತ ಅಂದ್ಕೊಂಡು ಆ ತಾಯಿ ದೇವಸ್ಥಾನಗಳೆಲ್ಲ ಕಟ್ಕೊಂಡ್ಬಂದರು. ಇವರು ದೇವಸ್ಥಾನ ಅಂದ ತಕ್ಷಣ ಮುಗಿರ್ತಾರೆ, ಹಣೆ ಕುಂಕುಮ ಅಂದ ತಕ್ಷಣ ಬೇಡ ಅಂತ. ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಂಗೆ ಕಾಣ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ. ಹೀಗೆ ಮುಸಲ್ಮಾನರು ಔರಂಗಜೇಬ್ ಏನೇನು ಮಾಡ್ತಿದ್ನೋ ಎಲ್ಲ ಮಾಡ್ಕೊಂಡ್ಬಂದ್ಯಾರು ಇವರು. ಎಲ್ಲವೂ ಹೇಳಿದ್ನಲ್ಲ, ಉದಾಹರಣೆಗಳು ಕೊಟ್ಟನಲ್ಲ. ಅಂದರೆ ನೀವು ಮುಸಲ್ಮಾನ್ ವಿರೋಧಿಗಳ ಈಶ್ವರಪ್ಪನ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು, ಹಕ್ಕುಬುಕ್ಕರು, ಇವರೆಲ್ಲರೂ ಕೂಡ ಈ ದೇಶವನ್ನು ಆಳಿದವರು. ಆ ಸಂದರ್ಭದಲ್ಲಿ ಮುಸಲ್ಮಾನರು ಇದ್ದರು, ಹೊಂದ್ಕೊಂಡಿದ್ದರು. ಈಗಿನ ಮುಸಲ್ಮಾನರಲ್ಲಿ ಅತಿ ಹೆಚ್ಚು ಜನ ನೇರವಾಗಿ
ದೇಶದ್ರೋಹಿಗಳಾಗ್ಬಿಟ್ಟಿದ್ದಾರೆ. ಅದ್ ಹೆಂಗೆ ಹೇಳ್ತೀರಾ ಸರ್? ಇನ್ ಜನರಲ್ ಆಗಿ ಅತಿ ಹೆಚ್ಚು ಜನ ಸರ್ ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಮುಸಲ್ಮಾನರು ಇದ್ದಾರೆ ಸರ್. ಸೊ ಅವರೆಲ್ಲರೂ ದ್ರೋಷದ್ರೋಹಿಗಳ. ಮತ್ತೆ ಹೇಳ್ತೀನಿ ನಾನು, ಹೆಚ್ಚು ಜನ ಅಂದ್ರೆ ಎಷ್ಟು ಪರ್ಸೆಂಟ್ ಸರ್? 12% ಅಲ್ಲಿ ಎಷ್ಟೇನು 10% ಇದ್ದಾರೆ. ಒಂದು ಪರ್ಸೆಂಟೇಜ್ ನಾನು ಹೇಳಕ್ಕೆ ಇಷ್ಟಪಡಲ್ಲ ನೋಡಿ. ಇಲ್ಲಿ ಮತ್ತದೇ ಹೇಳ್ತೀನಿ, ಈ ದೇಶದಲ್ಲಿ ಅನ್ಯಾಯ ಆದಾಗ ವಿರೋಧ ಮಾಡೋರು 100% ಇದ್ದರೂ ಕೂಡ 92% ಜನ ಮೌನವಾಗಿರ್ತಾರೆ. ಅವ್ರು ದೇಶದ್ರೋಹಿಗಳು ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ದೇಶಭಕ್ತರು ಅಂತಲೂ ಕರೆಯೋಕ್ಕೆ ಇಷ್ಟಪಡಲ್ಲ ನಾನು. ಒಂದು 7-8 ಜನ ಇದರಲ್ಲ, ಇದರಲ್ಲಿ ದೇಶದ್ರೋಹಿಗಳು ಇರ್ತಾರೆ, ದೇಶ ವಿರೋಧಿಗಳು ಇರ್ತಾರೆ. ಈ 92% ಜನ ಯಾವಾಗ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ, ವೋಟಿಂಗ್ ಟೈಮು ಮಾಡ್ತಾರೆ, ಅದನ್ನ ನೇರವಾಗಿ ಹೋರಾಟ ಮಾಡಲ್ಲ. ಅಲ್ಲ ಸರ್, ಬಿಜೆಪಿಗೆ ವೋಟ್ ಹಾಕ್ತಾ ಇದ್ರೆ ಅವ್ರು ದೇಶದ್ರೋಹಿ ಅಂತ ಹೇಳಿದೆ. ಮತ್ತೆ ನೀವು ಹೇಳಿದ್ರಲ್ಲ ಈಗ, ನಾನು ಬಿಜೆಪಿ ವೋಟ್ ಹಾಕ್ಲಿಲ್ಲ ಅಂತಲ್ಲ, ದೇಶದ ಅನ್ಯಾಯ ಆದಾಗ ಅಂದೆ. ದೇಶಕ್ಕೆ ಅನ್ಯಾಯ ಅಂದ್ರೆ ಬಿಜೆಪಿ ಅನ್ಯಾಯ ಅಂತ ಒಪ್ಪುತ್ತಾ ಅಂತೀರೇ ನೀವು? ವೋಟಿಂಗ್ ಅಂತಂದ್ರೆ ಪಕ್ಷಗಳಿಗೆ ಇಲ್ಲ, ಮಾಡಬೇಕಲ್ಲ. ವೋಟಿಂಗ್ ಅಲ್ಲ, ವೋಟಿಂಗ್ ಯಾವುದೇ ಪಕ್ಷಕ್ಕೆ ಮಾಡಲಿ ಅವರು. ವೋಟಿಂಗ್ ಪಕ್ಷಕ್ಕೆ ಮಾಡಿ, ಈಗ ಉದಾಹರಣೆಗೆ ಅನೇಕ ಕಡೆ ಬಿಜೆಪಿ ಸೋಲತ್ತೆ. ಯಾಕೆ? ಆ ಶಾಸಕ ಧರ್ಮವನ್ನು ಉಳಿಸೋದ್ರಲ್ಲಿ ವಿರೋಧ ಮಾಡ್ತಾ ಇದ್ದಾನೆ, ಅವನು ಜಾತಿವಾದಿ ಆಗಿದ್ದಾನೆ, ಆ ಶಾಸಕನ ಕ್ಯಾರೆಕ್ಟರ್ ಸರಿ ಇರಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಜನ ವರ್ಷಿಡೀ ನೋಡ್ತಾರೆ, ಅವ್ನು ಕಾಂಗ್ರೆಸ್ಸೋ BJPನೋ JDS ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ನು ಮಣ್ಣು ಮುಕ್ಕಿಸ್ತಾರೆ. ಯಾಕೆ? ಇವನು ಸರಿ ಇಲ್ಲ ಅಂತ. ಹಾಗೆ ಅದೇ ರೀತಿ ಸರ್ಕಾರಗಳು ಮಣ್ಣು ಮುಕ್ಕಿಸ್ತಾರೆ. ಕೇಂದ್ರ ಸರ್ಕಾರ ಯಾಕೆ ಇವಾಗ ಕಾಂಗ್ರೆಸ್ ಇಲ್ಲ ಇಡೀ ದೇಶದಲ್ಲಿ ಯಾಕಿಲ್ಲ ಹೇಳಿ? ಮೋದಿ ದೇಶವನ್ನು ರಕ್ಷಣೆ ಮಾಡೋಂಥ ವ್ಯಕ್ತಿ, ಪ್ರಪಂಚದ ವಿಶ್ವದ ಎಲ್ಲ ರಾಷ್ಟ್ರಗಳು ಮೆಚ್ಚಿದ್ದಾರೆ ಮೋದಿನ, ವಿಶ್ವನಾಯಕ ಅವರು. ಆದರೆ ಅವ್ರಿಗೆ ಓಟ್ ಕೊಡ್ತಾರೆ ಪಾರ್ಲಿಮೆಂಟಿಗೆ, ಅಸೆಂಬ್ಲಿಗೆ ಅದೇ ಕ್ಷೇತ್ರದ ಓಟ್ ಬಿಡಲ್ಲ. ಯಾಕೆ? ಅವನು ಅಲ್ಲಿಯ ಲೋಕಲ್ MLA, ಅಲ್ಲಿಯ ಪಕ್ಷ ಸರಿ ಇಲ್ಲ ಅಂತ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲ ಮುಸಲ್ಮಾನರು ರಾಷ್ಟ್ರದ್ರೋಹಿಗಳು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಈ 6-7% ಉಳಿತಾರಲ್ಲ, ಅದರಲ್ಲಿ ಹೆಚ್ಚು ಜನ ಒಂದು ರೀತಿಯ ಕೋಮು ವಿಚಾರ ಬಂದಾಗ, ದೇಶದ ವಿಚಾರ ಬಂದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ವಿಧಾನಸೌಧದಲ್ಲಿ ಆ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭ, ಪಾಕಿಸ್ತಾನ ಜಿಂದಾಬಾದ್ ಕೂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು, ನೀವು ಹೇಳ್ರಿ ಆಡಳಿತ ಏನು ಹೇಳಿದ್ರು ಸಿದ್ದರಾಮಯ್ಯರು ಅಂತ, ಅವರ ರಾಜ್ಯಸಭಾ ಮೆಂಬರ್ ಗೆಲ್ಲಿಸ್ಕೊಂಡಂಥ ಮೆರವಣಿಗೆನೂ ಬಂದಿಲ್ಲ, ಊರು ವಿಧಾನಸೌಧ ಒಳಗೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ರಕ್ತ ಕುದಿಬೇಕಲ್ವಾ? ಏನು ಮಾಡ್ತಿದ್ರು ಸಿದ್ದರಾಮಯ್ಯನವರು, ಏನು ಮಾಡ್ತಿದ್ರು ಕಾಂಗ್ರೆಸ್ನವರು? ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ಯಾವ ಮುಸಲ್ಮಾನರು ದೇಶದ್ರೋಹಿ ಕೆಲಸ ಮಾಡ್ತಾರೆ, ಈ ದೇಶದಲ್ಲೇ ಇದು ಉಗ್ರಗಾಮಿಗಳು ಬೆಂಬಲ ಕೊಡ್ತಾ ಹೋಗ್ತಾರೆ, ಈ ದೇಶದಲ್ಲಿದ್ದು ಪಾಕಿಸ್ತಾನ ಗೆದ್ದರೆ ಸಂತೋಷ ಪಡ್ತಾರೆ, ಅಂಥವ್ರ ರಾಷ್ಟ್ರದ್ರೋಹಿಗಳು ವಿನಃ ಎಲ್ಲ ಮುಸಲ್ಮಾನರು ರಾಷ್ಟ್ರದ್ರೋಹಿಗಳಲ್ಲ. ನೀವು ಹೇಳಿದ್ರಿ ಉದಾಹರಣೆಗೆ ಮಂಗಳೂರಿಂದ ಹೇಳಿದ್ರಿ, ಎಷ್ಟು ಜನ ಯುವಕರು ಗೋವನ್ನು ಕದ್ಕೊಂಡು ಹೋಗ್ತಿರೋ ಗೋವನ್ನು ಹಿಡಿದು ಕೊಟ್ಟರೆ ಅವನು ಅರೆಸ್ಟ್ ಮಾಡ್ತಾರೆ, ಹಿಡ್ಕೊಟ್ಟವನಿಗೆ ಜೈಲಿಗೆ ಕಳಿಸ್ತಾರೆ, ಅವನು ಕೊಲೆ ಆಗತ್ತೆ ಮಾರನೇ ದಿನ. ಏನು ರೀ ಕೊಲೆ ಆಗಿದೆ ಅಂತ ಅಂದ ತಕ್ಷಣ ಈ ಕೋಮುವಾದಿ ಸರಿಯಾದ ಬುದ್ಧಿ ಕಲಿಸ್ತೇನೆ, ಮುಖ್ಯಮಂತ್ರಿಗಳು ಮಾತು ಯಾವ ನ್ಯಾಯ ಇದು? ಯುವಕರು ಸತ್ತಿದ್ದಾರೆ ಸರ್. ಅಲ್ಲ, ಒಂದು ನಿಮಿಷ, ಪಟ್ಟಿ ಮಾಡಿದ್ರೆ 30ಕ್ಕೂ ಹೆಚ್ಚಿಗೆ ಮುಸಲ್ಮಾನ ಯುವಕರು ಹಿಂದೂಗಳು ಯುವಕರನ್ನ ಕೊಲೆ ಮಾಡಿದ್ದಾರೆ. ಒಂದು 5-6 ಜನ ಮುಸಲ್ಮಾನರು ರಿವೆಂಜ್ ಮೇಲೆ ಮುಸಲ್ಮಾನರು ಕೊಲೆ ಸುಮ್ಮನೆ ಕೂತ್ಕೋತಾರೆ ಹಿಂದೂ ಯುವಕರು, ರಕ್ತ ಕುದಿಯಲ್ವಾ? ಅವಾಗ ಏನು ಹೇಳ್ತಾರೆ ಇವರು? ಅವಾಗ ನಾನು ಅಲ್ಲಿ ಸ್ಕ್ವಾಡ್ ಮಾಡ್ತೀನಿ, ಇಲ್ಲಿ ಶಿವಮೊಗ್ಗ ಸ್ಕ್ವಾಡ್ ಮಾಡ್ತೀನಿ, ಮಂಗಳೂರು ಸ್ಕ್ವಾಡ್ ಮಾಡ್ತೀನಿ. ಯಾಕೆ ಮುಂಚೆ ಯಾಕೆ ಮಾಡಲಿಲ್ಲ? ಈಗ ಒಬ್ಬ ಮುಸಲ್ಮಾನರು ಕೊಲೆ ಆಯಿತು, ಇದಕ್ಕಿದ್ದಂಗೆ ಕಾಂಗ್ರೆಸ್ ಸರ್ಕಾರ ಜಾಗೃತಿ ಆಯಿತು. UT ಖಾದರ್ ಸಭಾಧ್ಯಕ್ಷ ನಾನು ಅನ್ನೋದು ಮರೆತು ಈಗ ಇದಕ್ಕಿದ್ದಂಗೆ ಹೇಳ್ತಿದ್ದಾರೆ, ಕೋಮುವಾದಿಗಳ ಬಗ್ಗೆ ನಾವು ಸರಿಯಾದ ಕ್ರಮ ತಗೋತೇವೆ. ಅಪ್ಪ 30-35 ಜನ ಹಿಂದೂ ಯುವಕರು ಕಗ್ಗೊಲೆಗಾಗ್ತಾರೆ, ಯಾಕೆ ಬಾಯಿ ಮುಚ್ಚಿಡಿದಪ್ಪ ಖಾದರ್ ನೀನು? ಯಾಕೆ ಬಾಯಿ ಬಿಡಲಿಲ್ಲ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಎಲ್ಲ ಮುಸಲ್ಮಾನರು ರಾಷ್ಟ್ರದ್ರೋಹಿಗಳು ಅಂತ ಅಬ್ದುಲ್ ಕಲಾಂ ಸಂತೋಷ ಪಡ್ತೀವಿ ನಾವು. ಈ ದೇಶದ ರಾಷ್ಟ್ರಪತಿ ಮಾಡಿದ್ದು ಯಾರಿಗೆ? ನಾವು ಒಬ್ಬ ಮುಸಲ್ಮಾನಿಗೇನೆ. ಆದರೆ ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಮುಸಲ್ಮಾನರು ಯಾರು ಪಾಕಿಸ್ತಾನ ಪರ ಇರ್ತಾರೆ, ಉಗ್ರಗಾಮಿಗಳ ಪರ ಇರ್ತಾರೆ, ಅವರು ವಿರೋಧಿಗಳು ನಾವು. ಯಾರು ಸರ್ ಸುಮ್ಮನೆ ಗಾಳಿಯಲ್ಲಿ ಗುಂಡು ಯಾರಂತವ್ರು ಇದ್ರೆ ಅವ್ರನ್ನ ಒದ್ದು ಒಳಗಾಕ್ರಿ. ಅದಪ್ಪ ಒದ್ದು ಸಾಕಷ್ಟು ಒಳಗೆ ಹಾಕ್ತಾ ಇದೆ. ಯೋಗಿ ಆದಿತ್ಯನಾಥ್ ಕಮ್ಮಿ ಒದ್ದು ಒಳಗೆ ಹಾಕ್ತಿದಾರ? ನಾನೊಂದ್ಸರಿ ಸಿಕ್ಕಿದ್ರು ಯೋಗಿ ಆದಿತ್ಯನಾಥ್ ಅವರು. ಏನು ಉತ್ತರ ಪ್ರದೇಶದಲ್ಲಿ ಯಾಕೆ ಆವಾಗ ಅಷ್ಟೊಂದು ಗಲಾಟೆ ಮಾಡ್ತಿದ್ರು ಮುಸಲ್ಮಾನರು, ಯಾಕೆ ಮಾಡ್ತಿಲ್ಲ ಅಂತಂದರೆ ಏಕ್ ಆದ್ಮಿಕೋ ಏಕ್ ಗುಂಡು ಏನೋ ಪದ ಬಳಸಿದ್ರು ಅವರು. ಆ ರೀತಿ ಯಾರು ಗೂಂಡಾಗಿರಿ ಮಾಡ್ತಾರೆ, ಉಗ್ರಗಾಮಿ ಚಟುವಟಿಕೆಗಳು ಮಾಡ್ತಾರೆ, ಒಂದು ಗುಂಡಲ್ಲಿ ತೆಗೆದುಬಿಡ್ತಿರೋ ಅವನು. ಉಗ್ರಗಾಮಿಗಳಂದ್ರೆ ಏನು ಸರ್? ಬಂದೂಕ್ ಹಿಡಿದು ಏನು ಜನರ ಮೇಲೆ ದಾಳಿ ಮಾಡೋರು ಉಗ್ರಗಾಮಿಗಳ, ಅಥವಾ ಸರ್ಕಾರದ ವಿರುದ್ಧ ಮಾತಾಡೋರು ಉಗ್ರಗಾಮಿಗಳ, ಮೋದಿ ಅವರ ವಿರುದ್ಧ ಮಾತಾಡೋರು ಉಗ್ರಗಾಮಿಗಳ, ಅಥವಾ ಹಿಂದುತ್ವವನ್ನ ವಿರೋಧಿಸುವವರು ಉಗ್ರಗಾಮಿಗಳ? ಯಾರು ಉಗ್ರಗಾಮಿಗಳ? ಮೋದಿ ವಿರುದ್ಧ ಮಾತಾಡೋರು ಈ ದೇಶದಲ್ಲಿ ಬೇಕಾದ ಜನ ಇರ್ತಾರೆ, ಅವರೆಲ್ಲರೂ ಉಗ್ರಗಾಮಿಗಳಲ್ಲ.
ಯಾರು ಈ ಸರ್ಕಾರದ ವಿರುದ್ಧ ಮಾತಾಡೋರು ಬೇಕಾದಷ್ಟು ಜನ ಇದ್ದಾರೆ, ಅವರು ಉಗ್ರಗಾಮಿಗಳಲ್ಲ. ನಾನು ಹೇಳಿದೆ, ನೇರವಾಗಿ ಹೇಳಿದೆ, ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಗೊತ್ತಿಲ್ದಂಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಪ್ರೇರಣೆ ಕೊಡ್ತಾರೆ. ಅನೇಕ ಮದ್ರಸಾಗಳಲ್ಲಿ ಶಿಕ್ಷಣ ಕೊಡೋದು ಪಾಕಿಸ್ತಾನ್ ಪರ, ಅಲ್ಲಿ ಮದ್ದುಗುಂಡು ಟ್ರೈನಿಂಗ್ ಕೊಡ್ತಾರೆ. ಇದನ್ನು ವಿರೋಧ ಮಾಡಬೇಕು ಅನ್ನೋಂಥ ಭಾವನೆನೇ ತರದಿತ್ತಂಥ ವ್ಯಕ್ತಿಗಳಿಗೆ ಉಗ್ರಗಾಮಿಗಳು ಅಂತ ಬೆಂಬಲ ಕೊಡೋರು ಇನ್ಯಾರು ಹೇಳಬೇಕು ನಾವು ಅವ್ರನ್ನ? ಅದಕ್ಕೋಸ್ಕರ ಹೇಳ್ತಿರೋದು. ಆಯ್ತು ಬಿಡಿ ಸರ್, ಅದ್ರ ಬಗ್ಗೆ ಅದು ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇವತ್ತು ಟೈಮ್ ಸಾಕಾಗಲ್ಲ ಸರ್. ಈಗ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ನಾನು ಮಾತಾಡ್ತಾ ಇದ್ವಿ ಸರ್. ಸಿದ್ದರಾಮಯ್ಯನವರು ಮತ್ತು ತಾವು ಯಾವಾಗಲೂ ಕೂಡ ಒಂದು ಜಾತಿ ಸಮುದಾಯಕ್ಕೆ ಸೇರಿದ ನಾಯಕ ಅಂತ ತಾವು ಬಿಂಬಿಸ್ಕೊಳ್ಳೋಕ್ಕೆ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ. ಆದರೂ ತಾವು ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರಿ, ಮತ್ತೆ ಮೊನ್ನೆ ಇನ್ನೊಂದು ಯಾವುದೋ ಕಟ್ಟಿದ್ರಲ್ಲ ಸರ್, ಕ್ರಾಂತಿವೀರ ಬ್ರಿಗೇಡ್ ಕಟ್ಟಿದ್ರಿ. ಸೊ ಇವೆಲ್ಲವೂ ಕೂಡ ಜಾತಿ ಸೂಚಕ ಬ್ರಿಗೇಡ್ಗಳೇ ಅಲ್ವಾ ಸರ್ ಇವು? ಅಲ್ಲ, ಯಾಕೆಂದರೆ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ತಾಯಿ ಮಗ ಇದ್ದಂಗಿದ್ದರು. ರಾಯಣ್ಣ ಚೆನ್ನಮ್ಮನ ಅಮ್ಮ ಅಂತ ಕರೀತಾ ಇದ್ದ, ಚೆನ್ನಮ್ಮ ರಾಯಣ್ಣನ ಮಗನೇ ಅಂತ ಕರೀತಾ ಇದ್ದರು. ಜಾತಿ ಅಂತ ಆಗಿದ್ದಿದ್ರೆ ಪ್ರಶ್ನೆ ಇಲ್ಲ. ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಮಾಡಿದ್ದು ನಾವು ಹೇಗೆ, 1008 ಹಿಂದೂ ಸಾಧು ಸಂತರು ಸನ್ಯಾಸಿಗಳನ್ನು ಒಟ್ಟಿಗೆ ಕೂರಿಸಿ ಅವ್ರ ಪಾದಪೂಜೆ ಮಾಡಿ ನಾವು ಇದನ್ನು ಉದ್ಘಾಟನೆ ಮಾಡಿದ್ವಿ. 1008 ಜನ ಸ್ವಾಮಿಗಳು ಯಾವುದೇ ಒಂದು ಜಾತಿ ಅಲ್ಲ, ಎಲ್ಲ ಹಿಂದೂ ಸಮಾಜದವರೇ. ನಾವೆಲ್ಲರೂ ಕೂಡ ಹಿಂದೂ ಸಮಾಜವನ್ನು ಉಳಿಸ್ಬೇಕು, ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋಂಥ ಅಷ್ಟೂ ಜನ ಒಟ್ಟಿಗೆ ಸ್ವಾಮಿಗಳನ್ನ ಪಾದಪೂಜೆ ಮಾಡಿ ನಾವು ಪ್ರತಿಜ್ಞೆ ಮಾಡ್ಕೊಂಡು ದೇಶ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು ಅಂತ ಹೊರಟಿದ್ವಿ. ಆ ರೀತಿ ಒಂದೇ 1% ಏನಾದ್ರು ಜಾತೀಯತೆ ನನ್ನ ಮನಸ್ಸಲ್ಲಿ ಇದ್ದಿದ್ರೆ ಆ ದಿಕ್ಕಲ್ಲೇ ಹೋಗ್ತಿರ್ಲಿಲ್ಲ, ನಾನು ಹೋಗೋದು ಇಲ್ಲ. ಬಟ್ ರಾಜಕಾರಣ ಬದಲಾಗಿದೆ ಅಂತ ಅನಿಸ್ತಾ ಇಲ್ವಾ ಸರ್? ಯಾಕಂದ್ರೆ ಜಾತಿಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾವೆ, ನಿಮ್ಗೆ ಇಷ್ಟನೋ ಕಷ್ಟನೋ. ಅದಕ್ಕೆ ಹೈಕಮಾಂಡ್ ಕೂಡ ತನ್ನನ್ನು ತಾನು ಒಗ್ಗಿಸಿಕೊಂಡಿದೆ, ಅಂತಹ ಪ್ರಯತ್ನಗಳನ್ನ ಮಾಡಿದೆ. ಯಾಕೆಂದ್ರೆ ಈ ಹಿಂದೆ ಉಪಮುಖ್ಯಮಂತ್ರಿಗಳ ನೇಮಕ ಆಗಿರಬಹುದು ರಾಜ್ಯದಲ್ಲಿ, ಇವೆಲ್ಲವೂ ಕೂಡ ಜಾತಿ ಲೆಕ್ಕಾಚಾರದ ಮೇಲೆ ನಡೆದಿರುವಂತದ್ದು. ಸೊ ಈಗ ಹೈಕಮಾಂಡ್ ಕೂಡ ಹಿಂದುತ್ವದಿಂದ ಸ್ಲೋಲಿ ಕರ್ನಾಟಕದಲ್ಲೇ ಎಸ್ಪೆಷಲಿ ಜಾತಿ ರಾಜಕಾರಣದತ್ತ ಶಿಫ್ಟ್ ಆಗ್ತಾ ಇದೆ. ಅಹಿಂದ ನಾಯಕನ ಕೊರತೆ ಕಾಣ್ತಾ ಇದೆ. ಆ ಕೊರತೆಯನ್ನ ಈಶ್ವರಪ್ಪನವರು ತುಂಬಿಸಬಹುದು. ಹಾಗಾಗಿ ಈಶ್ವರಪ್ಪನವರು ಘರ್ವಾಪ್ಸಿ ಆಗ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದಷ್ಟು ಸುಳ್ಳು. ನೀವೇನು ಉದ್ದು ಕೇಳಿದ್ರಲ್ಲ, ಇದೆಲ್ಲವೂ ಸುಳ್ಳು. ಶಿವಮೊಗ್ಗ ನಾವು ಕುರುಬರು ಒಂದು 12 ಸಾವಿರ ಇರ್ಬೋದು, ಒಂದು 20 ಸಾವಿರ ಅನ್ಕೊಳ್ಳಿ, ಒಟ್ಟು 2,60,000. ನಾನು ಜಾತಿ ಹಿಡ್ಕೊಂಡು ಹೋಗಿದ್ರೆ ಒಂದು ಸರಿ ಉದಾಹರಣೆ ಹೇಳ್ತಿರೋದು ನಾನು ಹೇಳ್ತಿರೋದು ಹೈಕಮಾಂಡೇ ನನಗೆ ಸೀಟ್ ಕೊಡ್ಬೇಕಾದ್ರೆ ಆ ಜಾತಿ ಇಟ್ಕೊಂಡು ಹೊರಟಿದ್ರೆ ನಂಗೆ ಸೀಟ್ ಕೊಡ್ತಿರ್ಲಿಲ್ಲ. ವಿಜೇಂದ್ರ ಅವರ ಆಯ್ಕೆನು ಜಾತಿ ಆಧಾರದ ಮೇಲೆ ಆಗಿರೋದು. ಪ್ರಬಲ ಲಿಂಗಾಯತ ಸಮುದಾಯ ನಮ್ಮಿಂದ ಬಿಟ್ಟು ಹೋಗುತ್ತೆ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರ ಪುತ್ರನನ್ನ ನೇಮಕ ಮಾಡಿರೋದು, ಅದು ಸತ್ಯ, ಎಲ್ಲರಿಗೂ ಗೊತ್ತಿದೆ. ಹೇಳ್ತೀರಿ ನೀವು, ಇದು ಹೇಳ್ತಿರ್ತಾನೆ. ಒಂದು ನಿಮಿಷ, 4 MLAಗಳು ಇದ್ವಿ ನಾವು. ನಾನು ರಾಜ್ಯ BJP ಅಧ್ಯಕ್ಷರು ಮಾಡಿದ್ರು, ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ರು. ಚುನಾವಣೆಯಲ್ಲಿ 4ರಿಂದ ಅಟ್ ಎ ಟೈಮ್ 40 ಸ್ಥಾನಕ್ಕೆ ಹೋದ್ವಿ. ನಾನು ಜಾತಿ ನೋಡ್ಕೊಂಡು ಓಟ್ ಕೊಟ್ರೆ ಜನ. ನೀವಲ್ಲ, ನಾನು ಹೇಳೋದು ಹೈಕಮಾಂಡ್ ಮನಸ್ಥಿತಿ ಕೂಡ ಬದಲಾಗಿದೆ. ನಾನು ಮತ್ತೆ ಇಲ್ಲ ಅಂದೆ, ಹಿಂದುತ್ವದ ನೋಡಿಕೊಂಡು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ, ಆಗಿನ ಸಂದರ್ಭ ಅಲ್ಲ, ನಾನು ಈಗಿನ ಸಂದರ್ಭ ಈಗಿನ ಸಂದರ್ಭದಲ್ಲೂ ಕೂಡ ಹೈಕಮಾಂಡು ಯಾವ ಉದ್ದೇಶದಿಂದ ಕೊಟ್ಟರು ಬಿಟ್ಟರು ಅನ್ನೋದ್ರ ಬಗ್ಗೆ ನಾನು ದೊಡ್ಡವ್ರ ತೀರ್ಮಾನದ ಬಗ್ಗೆ ನಾನು ಪ್ರಶ್ನೆ ಮಾಡೋಷ್ಟು ದೊಡ್ಡವನಲ್ಲ. ಆದರೆ ಜಾತಿ ಮೇಲೆ ಅವ್ರು ಕೊಡ್ತಿದ್ದಾರೆ ನಾನು ಒಪ್ಪಲ್ಲ. ಈಗ ಪ್ರತಿಪಕ್ಷನ ನಾಯಕ ಮತ್ತು ರಾಜ್ಯಾಧ್ಯಕ್ಷ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಲಿಂಗಾಯತ ಅಂಡ್ ಒಕ್ಕಲಿಗ. ಹೇಳ್ತಿರಲ್ಲ, ರಾಜಕಾರಣದಲ್ಲಿ ಆ ದಿಕ್ಕಲ್ಲಿ ಯೋಚನೆ ಮಾಡೋದು ತಪ್ಪುನು ಅಂತ ಹೇಳಲ್ಲ ನಾನು. ಆದರೆ ಅದೇ ಅಲ್ಲ, ಉದಾಹರಣೆಗೆ 2 ಕಡೆನೂ ಈಗ ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಾಧ್ಯಕ್ಷ, ಈ ರೀತಿ ಹಿಂದುತ್ವದ ಬಗ್ಗೆ ಬೇರೆ ಬೇರೆ ಭಾಗದವ್ರನ್ನ ಸೇರಿಕೊಡ್ಬೇಕು ಅನ್ನೋ ಯೋಚನೆ ಮಾಡ್ಕೊಂಡು ಕೊಟ್ಟಿರ್ತಾರೆ ವಿನ ಆ ಜಾತಿ ಈ ಜಾತಿ ನೋಡ್ಕೊಂಡು ಏನು ಕೊಟ್ಟಿರ್ತಾರೆ ಅಂತ ನೋಡಿ ಸರ್. ಉದಾಹರಣೆಗೆ ಈಗ ಕೆಲವರು ರಾಜ್ಯಾಧ್ಯಕ್ಷರು ಬೇರೆಯವ್ರನ್ನ ಮಾಡಿ ಅಂತ, ಇನ್ನು ಕೆಲವರು ಪ್ರತಿಪಕ್ಷ ನಾಯಕನನ್ನ ಚೇಂಜ್ ಮಾಡಿ ಅಂತ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಹೆಂಗೂ ನಾವು ಮೈತ್ರಿಯಲ್ಲಿದ್ದೀವಿ, ನಾನು ಒಕ್ಕಲಿಗ ನಾಯಕ ಇರೋದ್ರಿಂದ ಈ ಒಕ್ಕಲಿಗ ನಾಯಕ ನಾನು, ಮತ್ತು ವಿಜಯೇಂದ್ರ ಲಿಂಗಾಯತ ನಾಯಕ, ಇನ್ನೊಬ್ಬ ಅಹಿಂದ ನಾಯಕ ಮಾಡಿಬಿಟ್ರೆ ಒಂಥರ ಬಲ ಬಂದ್ಬಿಡುತ್ತೆ ಅಂತ. ಅಲ್ಲ, ಅವ್ರು ಏನು ಹೇಳ್ತಾರೋ ಕುಮಾರಸ್ವಾಮಿ ಪ್ರಶ್ನೆ ಬೇರೆ. ನೀವು ಕೇಂದ್ರ ನಾಯಕರ ಬಗ್ಗೆ ಹೇಳಿದ್ರಿ, ಮುಸಲ್ಮಾನರು, ಲಿಂಗಾಯತರು. ಹೌದು, ಸಿದ್ದೇಶ್ ಲಿಂಗಾಯತ, ಬಸವನಪಾಡ ಯತ್ನಾಳ್ ಲಿಂಗಾಯತ, ಹರೀಶ್ ಲಿಂಗಾಯತ, ಉದ್ದಕ್ಕೆ ಲಿಂಗಾಯತರು ಪಟ್ಟಿ ಕೊಡ್ತೀನಿ. ಇವರೆಲ್ಲರೂ ಕೂಡ ವಿಜೇಂದ್ರನ ಬಗ್ಗೆ ಬೇಡ ಅಂತಾರಲ್ಲ, ಯಾಕೆ? ಎಲ್ಲರನ್ನು ಸೈಡ್ ಲೈನ್ ಮಾಡಿ. ಯಾಕೆ? ಎಲ್ಲರನ್ನು ಸೈಡ್ ಲೈನ್ ಅದಕ್ಕೆ ಜಾತಿ ಅಲ್ಲ, ಸೈಡ್ ಲೈನ್ ಆಮೇಲೆ ಜಾತಿ ಅಲ್ಲ ಅಂತ ಒಪ್ಕೋತಿರ್ತಾನೆ. ಅಲ್ಲ ಸರ್, ತಡಿಯಮ್ಮ ಒಂದು ನಿಮಿಷ. ಅದೇ ಜಾತಿ ಬೇಡ ಅನ್ನಂಗಿದ್ದಿದ್ರೆ ಆ ಜಾತಿಯವರೆಲ್ಲ ಯಾಕೆ ಇವ್ರು ಬೇಡ ಅಂತಿದ್ರು? ಸೈಡ್ ಲೈನ್ ಮಾಡೋದು ಯಾಕೆ, ಏನು ಕತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅವ್ರು ಸೈಡ್ ಲೈನ್ ಮಾಡಿದ್ದು ಸರಿನೋ ತಪ್ಪೋ ಕೇಂದ್ರ ನೋಡ್ತಾರೆ, ತೀರ್ಮಾನ ತಗೋತಾರೆ.
ಭಾರತೀಯ ಜನತಾ ಪಾರ್ಟಿಲಿ ಎಂದೂ ಕೂಡ ಜಾತಿ ಇಲ್ಲ, ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ಕೊಂಬಂದಿದ್ದರೆ ಇಲ್ಲ ಅವಕಾಶಗಳು. ಯಾಕೆ ಜೆ ಪಿ ನಡ್ಡಾಕ್ಕೆ ಯಾಕೆ ಕೊಟ್ಟರು? ಅವ್ರ ಪರಿಚಯನೇ ಇರಲಿಲ್ಲ ಇಡೀ ದೇಶಕ್ಕೆ. ಅವರು ಕೇಂದ್ರದ ಅಧ್ಯಕ್ಷರಾಗಿ ಯಶಸ್ವಿ ಆಗಲಿಲ್ಲ. ಅಮಿತ್ ಶಾ ಅವರು ಈ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ನಮ್ಮ ಯಾರಿಗೂ ಅವರೇ ಪರಿಚಯ ಇರಲಿಲ್ಲ. ಅವ್ರು ಯಾಕೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ರು? ಹಿಂದುತ್ವದ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಡ್ತಾರೆ ಅನ್ನೋದಕ್ಕೆ ಕೇಂದ್ರದವರು ಇದಕ್ಕೆ ಗಮನ ಕೊಡ್ತಾ ಇರೋಣ. ಯಾವುದೇ ಕಾರಣಕ್ಕೂ ಜಾತಿ ಕುಲ ಗೋತ್ರ ನೋಡಿ ಕೊಡಲ್ಲ. ಆಲ್ ರೈಟ್ ಸರ್, ಈಗ ನಾನು ಮತ್ತೆ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬರ್ತೀನಿ ಸರ್. ಇತ್ತೀಚೆಗೆ ಜಾತಿ ಗಣತಿ ತುಂಬಾ ಚರ್ಚೆ ಆಯಿತು. ನಾನು 2ನೇ ದೇವರಾಜ್ ಅರಸ್ ಅನ್ನೋ ಥರದಲ್ಲಿ ಸಿದ್ದರಾಮಯ್ಯನವರು ತಮ್ಮನ್ನು ತಾವು ಬಿಂಬಿಸಿಕೊಂಡರು. ಮತ್ತು ಈಗಲೂ ಕೂಡ ಅಧಿಕಾರ ಹಸ್ತಾಂತರ ಅಂತ ಬಂದಾಗ ದೇವರಾಜ್ ಅರಸ್ ಅವರ ರೆಕಾರ್ಡ್ ಬ್ರೇಕ್ ಮಾಡೇ ನಾನು ಅವರಿಗಿಂತ ಹೆಚ್ಚು ಅವಧಿ ಮುಖ್ಯಮಂತ್ರಿಯಾಗಿ ನಾನು ಆಮೇಲೆ ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಒಂದು ವಿಚಾರನೂ ಕೂಡ ಮುಂದೆ ಬರ್ತಾ ಇದೆ. ಆದರೆ ಜಾತಿ ಗಣತಿ ವಿಚಾರದಲ್ಲಿ ಜಾತಿ ಗಣತಿ ಕಾಂತರಾಜ್ ಆಯೋಗದ ವರದಿಯನ್ನು ರಿಜೆಕ್ಟ್ ಮಾಡಿಬಿಟ್ರಲ್ಲ ಸರ್, ಅದು ಸರಿಯಾದ ನಡೆ ಅಂತೀರಾ? ಸಿದ್ದರಾಮಯ್ಯನವ್ರ ನಡೆ ಹಿಂದುಳಿದವ್ರನ್ನ ದಲಿತರನ್ನ ಆ ಪದಗಳು ಬಳಸ್ಕೊಂಡು ರಾಜಕಾರಣದ ಬೆಳೀತಾ ಬಂದರು. ಅವು ಯಾರನ್ನೂ ಹಿಂದುಳಿದವ್ರನ್ನ ದಲಿತರನ್ನ ಉದ್ಧಾರ ಮಾಡಲಿಲ್ಲ. ಆ ಪದ ಬಳಸ್ಕೊತಾ ಬಂದರು. ವಿರೋಧ ಪಕ್ಷ ನಾಯಕರದು ಮುಖ್ಯಮಂತ್ರಿ ಆದರು, ಜಾತಿ ಜನಗಣತಿ ಮಾಡಿಬಿಟ್ರೆ ಇಡೀ ಹಿಂದುಳಿದವರು ದಲಿತರನ್ನ ಉದ್ಧಾರ ಮಾಡ್ತೀನಿ, ಯಾವ ಕಾರಣಕ್ಕೂ ಬಿಡಲ್ಲ ಅಂಥೇಳಿ ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷ ನಾಯಕ ಆಗಿರೋ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಹೇಳಿದ್ರು, ನಾನು ಈ ಪೀರಿಯಡ್ ಮುಗಿಯೋದ್ರೊಳಗನೆ ಆ ಕಾಂತರಾಜ್ ವರದಿ ಜಾರಿ ತರ್ತೇನೆ. ನಾನು ನಂಬದೆ ಇರ್ಬೋದೇನೋ ಅಂತ ಅಂದ್ಕೊಂಡು ಮಾಡಲಿಲ್ಲ. ಕಾಂತರಾಜ್ ಹತ್ರ ಹೋಗಿದ್ದೆ ನಾನು, ಅಲ್ರಿ ಯಾಕ್ರಿ ಅದು ನೀವು ಕೊಡಲಿಲ್ಲ ಅಂತ. ಮುಖ್ಯಮಂತ್ರಿ ಹೇಳಿ ಸರ್ ಇವತ್ತೇ ಪ್ರೆಸೆಂಟ್ ಮಾಡ್ತೀನಿ ಅಂತ. ಅವ್ರಿಗೆ ಆಸಕ್ತಿ ಇಲ್ಲ. ಅವ್ರು ಹಿಂದುಳಿದವರು ದಲಿತರು ಹೆಸರು ಮಾತ್ರ ಬಳಸ್ಕೊಂಡ್ರು. ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಮತ್ತು ಪೆಂಡಿಂಗ್ ಇರಲಿ ಅಂತ ಇಟ್ಕೊತ ಬಂದರು. ಆಯ್ತು, ಮೊನ್ನೆ ತನಕ ಬಂದರು. ನಾನು ತರ್ತೀನಿ, ನಾಳೆ ಕ್ಯಾಬಿನೆಟ್ ತರ್ತೀನಿ, 15ನೇ ತಾರೀಕು ಕ್ಯಾಬಿನೆಟ್ ತರ್ತೀನಿ. 100 ಕ್ಯಾಬಿನೆಟ್ ಹೋಯ್ತು, 9 ವರ್ಷ ಹೋಯ್ತು, ಮಾಡಲಿಲ್ಲ. ರೆಡಿ ಇದ್ದಿದ್ದು ಮಾಡಲಿಲ್ಲ. ಡೆಲ್ಲಿ ಕರೆಸಿದ್ರು ಇವ್ರನ್ನ. ಇಲ್ಲಿ ಕೆಲವರು ವಿರೋಧ ಮಾಡೇ ಮಾಡ್ತಾರೆ, ಪರ ವಿರೋಧ ಇದ್ದಿದ್ದು ಅದನ್ನ ಜಾತಿ ಲೇಪ ಕೊಟ್ಟರು ಕೆಲವರು. ಎಲ್ಲಾ ಜಾತಿಯವರು ವಿರೋಧ ಮಾಡಲಿಲ್ಲ. ದೇವರಾಜ್ ಅರಸ್ ಅವರು ಅವನೂರು ವರದಿ ಜಾರಿ ತರಬೇಕಾದ್ರೆ ಅವ್ರು ತುಂಬಾ ವಿರೋಧ ಆಯ್ತು. ಅರಸಿ ಅವ್ರ ಕಮ್ಯುನಿಟಿ ಎಷ್ಟಿತ್ತು ಸರ್, ದೊಡ್ಡ ಜಾತಿ ಬೆಂಬಲ ಅವ್ರಿಗೂ ಇರ್ಲಿಲ್ಲ. ಆದ್ರೂ ಗಟ್ಟಿಯಾಗಿ ನಿಂತರು, ವರದಿನ ಜಾರಿಗೆ ತಂದ್ರು. ದಟ್ ಈಸ್ ದಿ ಸ್ಟ್ರೆಂತ್ ಅಂಡ್ ಕಮಿಟ್ಮೆಂಟ್. ನಾನು ಅದಕ್ಕೆ ಹೇಳ್ತಾ ಇರೋದು, ದೇವರಾಜ್ ಅರಸ್ ಅವರ ಕಮಿಟ್ಮೆಂಟು 1% ಸಿದ್ದರಾಮಯ್ಯನವ್ರಿಗೆ ಇಲ್ಲ. ನೊಂದು ಹೇಳ್ತಾ ಇದ್ದೀನಿ ನಾನು, ವೈಯಕ್ತಿಕ ದ್ವೇಷ ನಂದಲ್ಲ. ಯಾಕೆಂದರೆ ಅವರು ನಾಳೆಯಿಂದ ನಾಡಿದ ಕ್ಯಾಬಿನೆಟ್ನಲ್ಲಿ ಇದನ್ನು ಪಾಸ್ ಮಾಡೇ ಮಾಡ್ತೀವಿ, ಬಿಡಲ್ಲ ಅಂತ ಅಂದು ಡೆಲ್ಲಿಗೆ ಹೋದರು. ಡೆಲ್ಲಿಯಲ್ಲಿ ಇದ್ದಕ್ಕಿದ್ದಂಗೆ ಯೂಟರ್ನ್ ನೋಡಿದ್ರು. ಇದು 10 ವರ್ಷದ ಕೆಳಗಡೆದು. ಅದಕ್ಕೋಸ್ಕರ 90 ದಿನದಲ್ಲಿ ಹೊಸ ಒಂದು ಸರ್ವೆ ಮಾಡಿಬಿಟ್ಟು ಅದ್ರ ಮುಖಾಂತರ ಜಾರಿ ತರ್ತೀವಿ ಅಂತ. ನೆನ್ನೆಲ್ದ ಮೊನ್ನೆ ಇದು ತಂದೇ ತರ್ತೀನಿ ಅಂತ ಅಂದೋದರು. 2 ದಿನಕ್ಕೆ 10 ವರ್ಷದ ಅವ್ರು ನೆನಪಾಯ್ತಾ? ಮೊನ್ನೆನೇ ಹೇಳ್ಬೇಕಾದ್ರೆ ಏನು ಬಾಯಲ್ಲಿ ಏನು ಇಟ್ಕೊಂಡಿದ್ರಿ? ಯಾಕೆ ಮಾಡಲಿಲ್ಲ? ದೇವರಾಜ್ ಅರಸ್ 2ನೇ ದೇವರಾಜ್ ಅರಸರಲ್ಲ, ಅವ್ರಿಗಿಂತ ಮೇಲೆ ನಾನು ಅನ್ನೋ ಥರದ ಪ್ರೊಜೆಕ್ಟ್ ಮಾಡ್ಕೊಂಡ್ರಿ ಅವರು. ಆಂಜನೇಯ ಹೇಳ್ತಾ ಇದ್ರು, ಸಮಾಜ ಕಲ್ಯಾಣ ಸಚಿವರು. ದೇವರಾಜ್ ಅರಸ್ಗಿಂತನೂ ಕೂಡ ಹಿಂದುಳಿದವ್ರಿಗೆ ದಲಿತರಿಗೆ ಅತಿ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಅಂತಂದಂಥ ವ್ಯಕ್ತಿ ತನಗೆ ಯಾವಾಗ ಕೇಂದ್ರದವರು ಇಲ್ಲಪ್ಪ ಇದು ಮಾಡಿಕೂಡ್ದು, ಹೊಸದಾಗಿ ಮಾಡಬೇಕು, 90 ದಿನದಲ್ಲಿ ಮಾಡು ಅಂತಿದ್ದಂಗೆ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಅಂತ ತಕ್ಷಣ ಒಪ್ಕೊಂಡ್ಬಂದರು. ಮುಖ್ಯಮಂತ್ರಿ ಸ್ಥಾನ ಬೇಕೇನ ಹಿಂದುಳಿದವ್ರದ್ದು ದಲಿತರು ಉದ್ಧಾರ ಅವ್ರಿಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ನೊಂದು ಈಗಲೂ ಹೇಳ್ತಾ ಇದ್ದೇನೆ, ಅವ್ರಿಗೆ ಏನಾದರೂ ಕೂಡ ಇನ್ನೂ ಕಮಿಟ್ಮೆಂಟ್ ಇದ್ದರೆ ಅವರು ಕಾಂತರಾಜ್ ಅವರ ವರದಿ ಜಾರಿ ತರಕ್ಕೆ ಇನ್ನೂ ಅವಕಾಶ ಇದೆ. ಇನ್ನೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಾರೆ. ಕೇಂದ್ರದವ್ರು ನಮ್ಗೆ ಸಂಬಂಧ ಇಲ್ಲ ರೀ. ಯಾವ ರೀತಿ LG ಹಾವನೂರನ್ನ ಅದನ್ನು ವಿರೋಧ ಮಾಡಿದ್ರು ಕೂಡ ದೇವರಾಜ್ ಅರಸು ಜಾರಿಗೆ ತಂದರು, ಹಂಗೆ ಜಾರಿ ತರೋಣ ಮುಖ್ಯಮಂತ್ರಿ ಸ್ಥಾನವನ್ನು ಇಟ್ಟೇ ಇಡ್ತೀನಿ, ನಾನು ಬಿಡಲ್ಲ, ಈ ರೀತಿ ಚಾಲೆಂಜ್ ತೊಗೊಂಡ್ರೆ ಆಗ ಸಿದ್ದರಾಮಯ್ಯರು ಹಿಂದುಳಿದವರು ದಲಿತರ ಪರ ಅಂತ ಅನ್ಕೋತೀರಿ. ಇಲ್ಲ ಅಂದರೆ ಅವ್ರ ಹೆಸರು ಬಳಸ್ಕೊಂಡು ಅವ್ರ ಮೆಟ್ಲು ಹತ್ಕೊಂಡು ಮುಖ್ಯಮಂತ್ರಿ ಅಂದರೆ ಅವರ ಅಹಿಂದ ನಾಯಕರಲ್ಲ. ಅಹಿಂದ ನಾಯಕರಲ್ಲ, ಅಧಿಕಾರ ನಾಯಕರು, ಅವಕಾಶವಾದಿ ನಾಯಕರು. ಹಿಂದುಳಿದವರು ದಲಿತರನ್ನು ಬಳಸ್ಕೊಂಡು ಆ ಹೆಸರನ್ನು ಬಳಸ್ಕೊಂಡು ಅವ್ರು ಏನೂ ಅನುಕೂಲ ಮಾಡ್ದೇನೆ ಅವ್ರಿಗೆ ಮೋಸ ಮಾಡಿ ಮುಖ್ಯಮಂತ್ರಿ ಆಗಿ ಮುಂದುವರಿದಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ. ಇದನ್ನು ಕಂಡ್ರೆ ಅವ್ರ ಜೊತೆಗೆ ನಂಬ್ಕೊಟ್ಟು ಭಾಳ ಜನಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ಅನೇಕ ಹಿಂದುಳಿದ ಒಂದು ಸಮಿತಿನೇ ಮಾಡಿದ್ರು, ಅದಂಥದ್ದು ಸಮಿತಿ. ಆ ರಾಮಚಂದ್ರಪ್ಪ ಅವರು ಇವರೆಲ್ಲ ಸೇರಿಕೊಂಡು ಧರಣ ಮಾಡ್ತಿದ್ರು. ಯಾಕೆ ಇದನ್ನು ಮಾಡಬೇಕು? ಯಾರ ಮೇಲೆ ಧರಣ ನಿಮ್ಮದು? ನೀವು ಯಾವೆಲ್ಲ ಅವ್ರ ಮನೆಗೆ ಬಿದ್ದಿದ್ರಿ, ಸಿದ್ದರಾಮಯ್ಯವ್ರ ಮನೇಲೇ ಡ್ರಾಮಾನಾ? ಇವರೆಲ್ಲ ಅವ್ರ ಜೊತೆಗಿರೋರು ಡ್ರಾಮಾ ಮಾಡಿಕೊಂಡು ಇಲ್ಲಿ ಧರಣಿ ಮಾಡೋದು, ಅಲ್ಲಿ ನಾನು ಮಾಡ್ತೀನಿ ಅಂತ ಹೇಳೋದು. ಇಬ್ಬರು ಸೇರಿ ಹಿಂದುಳಿದವ್ರ ದಲಿತರನ್ನ ಮೋಸ ಮಾಡಿದ್ರು.
ಇದನ್ನು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ಹಿಂದುಳಿದ ದಲಿತರನ್ನ ಸಿದ್ದರಾಮಯ್ಯನವರಲ್ಲ, ಕಾಂಗ್ರೆಸ್ನೇ ಇನ್ನು ನಂಬಲ್ಲ. ಜಾತಿ ಗಣತಿಯ ಬಗ್ಗೆ ಅವ್ರು ಕಮಿಟ್ಮೆಂಟ್ ತೋರಿಸದೇ ಇರೋ ಕಾರಣಕ್ಕೆ ನಿಜಕ್ಕೂ ಇವರಿಗೆ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರ ಬಗ್ಗೆ ಕಮಿಟ್ಮೆಂಟ್ ಅಲ್ಪಸಂಖ್ಯಾತರ ಬಗ್ಗೆ ನಾನು ಹೇಳಲ್ಲ. ಅಲ್ಪಸಂಖ್ಯಾತರ ಒಂದು ರೀತಿ ಬೀಗರವ್ರಿಗೆ ಅವ್ರಿಗೇನೇನು ಬೇಕು ಎಲ್ಲ ಅನುಕೂಲ ಮಾಡಿಕೊಡಾರೆ. ಹಿಂದುಳಿದವರು ದಲಿತರು ಅನ್ಯಾಯ ಮಾಡಕ್ಕೆ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ, ಇವ್ರ ಬಗ್ಗೆ ಯಾಕಿಲ್ಲ? ಯಾಕಂದ್ರೆ ಅಹಿಂದ ನಾಯಕರಂತ ಅವ್ರನ್ನ ಅವರೇ ಪ್ರಾಜೆಕ್ಟ್ ಮಾಡ್ಕೊಂಡಿರೋದು, ಮತ್ತು ಅಹಿಂದ ವೋಟ್ಗಳು ಸಾಲಿಡ್ ಆಗಿ ನನ್ನ ಬುಟ್ಟಿಯಲ್ಲೇ ಇವೆ ಅಂತ ಅವರು ಇಷ್ಟು ದಿನ ತುಂಬಾ ಸ್ಟ್ರಾಂಗ್ ಆಗಿ ಮುನ್ನಡೀತಾ ಇದ್ರು. ಇವತ್ತು ನನಗೆ ದಲಿತ ಮತ್ತು ಹಿಂದುಳಿದ ವರ್ಗಗಳ ವೋಟ್ಗಳು ಬೇಡ, ನನಗೆ ಬರೀ ಅಲ್ಪಸಂಖ್ಯಾತರದೇ ಬೇಕು ಅಂತ ಅದು ಯಾಕೆ ಸರ್ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಳ್ತಾರೆ? ನನ್ಗೆ ಯಾಕೆ ಅದು ಸರಿ ಅನಿಸ್ತಿಲ್ಲ. ಕೇಂದ್ರದ ಕಾಂಗ್ರೆಸ್ನವ್ರದ್ದು ಮುಸಲ್ಮಾನರು ಅಂತ ತಕ್ಷಣ ಅವ್ರ ಗುಲಾಮ್ರೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವರು ಕೂಡ ಅವ್ರ ಶಿಷ್ಯಂದ್ರೆ. ಅಧಿಕಾರ ಹೋಗುತ್ತೆ ನೋಡಪ್ಪ, ನೀನು ಇಮಿಡಿಯೇಟಾಗಿ ಯಾವ ಕಾರಣಕ್ಕೂ ಕೂಡ ಕಾಂತರಾಜ್ ವರದಿ ಜಾರಿ ತರಕೂಡ್ದು ಅಂದ ತಕ್ಷಣ ಒಪ್ಕೊಂಬಂತಾರೆ ಜಿ ಹುಜೂರ್. ಹಾಗೆ ಹಿಂದುಳಿದವರು ದಲಿತರು ಕೇಂದ್ರ ಕಾಂಗ್ರೆಸ್ನವ್ರಿಗೂ ಬೇಡ, ರಾಜ್ಯ ಕಾಂಗ್ರೆಸ್ನವ್ರಿಗೂ ಬೇಡ, ಸಿದ್ದರಾಮಯ್ಯನವ್ರಿಗೂ ಬೇಡ, ಎಲ್ಲರೂ ಕೂಡ ಅಧಿಕಾರ ಬೇಕು. ಅದೊಂದೇ ಕಾರಣಕ್ಕೆ ಹಿಂದುಳಿದವರು ದಲಿತರನ್ನು ಬಳಸ್ಕೋತಾ ಇದ್ದಾರೆ. ಅವರು ಇವತ್ತಿನ ನಾಳೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಹಾಗಾದ್ರೆ ಈಗ ಹಿಂದುಳಿದವರು ಮತ್ತು ದಲಿತರ ನಾಯಕನಾಗುವಂತಹ ಒಂದು ಅದ್ಭುತವಾದಂತಹ ಅವಕಾಶ ಈಶ್ವರಪ್ಪನವರಿಗಿದೆ. ಯಾಕಂದ್ರೆ ಒಂದು ವ್ಯಾಕ್ಯೂಮ್ ಇದೆ ಅಲ್ಲ, ಈಗ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪಿದ್ದಾರಲ್ಲ, ಪಕ್ಷದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಆ ಒಂದು ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡೋದಕ್ಕೆ ಈಶ್ವರಪ್ಪನವರ ರಂಗ ಪ್ರವೇಶ ಆಗುತ್ತಾ? ನೋಡಿ, ಹಿಂದುಳಿದವರಿಗೆ ದಲಿತರಿಗೆ ದ್ರೋಹ ಮಾಡಿ ಅಲ್ಲಿ ವೇಕೆಂಟ್ ಆಗತ್ತೆ ಪೋಸ್ಟು ಅನ್ನೋದು ಒಂದೇ ಕಾರಣಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಲ್ಲ. ಆ ವೇಕೆಂಟ್ ಆಗಂತ ಪೋಸ್ಟ್ ಹೋಗಿ ಒಂದು ಅಧಿಕಾರ ಹಿಡಿಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಹೋಗಲ್ಲ. ಹಿಂದುಳಿದವ್ರಿಗೆ ದಲಿತರಿಗೆ ಅವರು ದ್ರೋಹ ಮಾಡ್ತಾರಲ್ಲ, ಹೀಗೆ ಇಲ್ಲಿ ಹಿಂದುತ್ವಕ್ಕೆ ಸ್ವಲ್ಪ ಅನ್ಯಾಯ ಆಗ್ತಾಯಿದೆ. ಇದನ್ನು ವಿರೋಧ ಮಾಡ್ತಾಯಿದ್ದೀನಿ ನಾನು. ಹಿಂದುತ್ವವನ್ನು ಉಳಿಸ್ಬೇಕು, ಹಿಂದುಳಿದವರು ದಲಿತರು ಅದರಲ್ಲೇ ಇದ್ದಾರೆ. ಹಿಂದುತ್ವ ಉಳಿದ್ರೆ ಹಿಂದುಳಿದವ್ರಿಗೂ ಅನುಕೂಲ ಆಗುತ್ತೆ, ದಲಿತರಿಗೂ ಅನುಕೂಲ ಆಗುತ್ತೆ, ಎಲ್ಲ ಬ್ರಾಹ್ಮಣರು, ಎಲ್ಲ ಲಿಂಗಾಯತರು, ಎಲ್ಲ ಒಕ್ಕಲಿಗರು, ಎಲ್ರಿಗೂ ಅನುಕೂಲ ಆಗುತ್ತೆ. ಹಿಂದುತ್ವ ಉಳಿಬೇಕು. ಈ ದಿಕ್ಕಿನಲ್ಲಿ ನಮ್ಮ ಹೋರಾಟ ವಿನಃ ಅಧಿಕಾರಕ್ಕೆ ಅವರು ಆಟ ಆಡದಂಥ ಆಟ ಆಡಿದ್ದಿದ್ರೆ ನಾನಲ್ಲೇ BJPಯಲ್ಲೇ ಇರ್ತಿದ್ದೆ. ಯಾವ ಸ್ಥಾನ ಬೇಕಾದ್ರೆ ನಂಗೆ ಸಿಗೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಸ್ಥಾನಮಾನಕ್ಕೆ ಭಾರತೀಯ ಜನತಾ ಪಾರ್ಟಿನಲ್ಲಿ ನಾನು ಇಲ್ಲ. ಆ ಪೋಸ್ಟ್ ವೇಕೆಂಟ್ ಆಗ್ತಾ ಇದೆಯಲ್ಲ, ತುಂಬೋದಕ್ಕೋಸ್ಕರ BJPಗೆ ಹೋಗಲ್ಲ. ಹಿಂದುತ್ವವನ್ನು ಉಳಿಸೋದಕ್ಕೆ ಹೋಗ್ತೀನಿ ಇವತ್ತಿಲ್ಲ ನಾಳೆ. ಆದರೆ ಹಿಂದುತ್ವ ಉಳಿಸ್ತೀವಿ, ಇದು ನಮ್ಮ ಕರ್ತವ್ಯ. 2028 ಚುನಾವಣೆ ಒಳಗಡೆ ಹೋಗ್ತೀರಾ ಸರ್? ಗೊತ್ತಿಲ್ಲ, ನಾನು ಬದುಕಿರೋದ್ರೊಳಗೆ ಹೋಗಬೇಕು ನನ್ನ ಆಸೆ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಇಷ್ಟು ಅಂಶಗಳು ಏನೇನು ಸಮಸ್ಯೆಗಳಿದೆ BJPಯಲ್ಲಿ ಅಂತ. ಈ ಸಮಸ್ಯೆಗಳು ಪರಿಹಾರ ಆಗತ್ತೆ ಯಾವ ನಂಬಿಕೆ ಮೇಲೆ? ಹಿರಿಯರು ಕಟ್ಟಿರೋಂಥ ಪಾರ್ಟಿ, ತಪಸ್ಸು ಮಾಡಿ ಕಟ್ಟಿರೋಂಥ ಪಾರ್ಟಿ, ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಈ ಸಮಸ್ಯೆಗಳೆಲ್ಲ ಪರಿಹಾರ ಮಾಡೋಕ್ಕೆ ಆ ತಪಸ್ಸಿಗೆ ಪರಿಹಾರ ಸಿಕ್ಕತ್ತೆ ಅನ್ನೋ ವಿಶ್ವಾಸ ನನಗೈತೆ. ಹಿಂದುತ್ವ ಉಳಿಯುತ್ತೆ, ನಾನು ಈ ಪಕ್ಷದಲ್ಲಿ ಹೋಗ್ತೀನಿ. ಸರ್, ಈಗ ಒಂದು ಸ್ಥಾನ ಪಲ್ಲಟದ ಕೆಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಸರ್. ಯಾಕಂದರೆ ದೆಹಲಿಯಲ್ಲಿ ಮೀಟಿಂಗ್ಗಳು ಅವು ಇವು ಎಲ್ಲ ಆಗ್ತಾ ಇದ್ದಾವೆ. ಹಿರಿಯ ನಾಯಕರುಗಳು ಬಹಳಷ್ಟು ಜನ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸದಾನಂದ ಗೌಡರು ಮಾತಾಡ್ತಾ ಇದ್ದಾರೆ, ಇವತ್ತು ಕೂಡ ಮಾತಾಡಿದ್ದಾರೆ. ಸೊ ಇಂತಹ ಸ್ಥಾನ ಪಲ್ಲಟದ ಸಂದರ್ಭದಲ್ಲಿ ತಮ್ಮ ಪ್ರವೇಶ ಒಂದು ಸರಿಯಾದ ಟೈಮಿಂಗ್ ಅಂತ ಅನಿಸುತ್ತೆ ಸರ್. ನಾನು ಹೇಳ್ತೀನಲ್ಲಮ್ಮ, ನಾನು ಯಾವುದೋ ಸ್ಥಾನಕ್ಕೋಸ್ಕರ ಅಲ್ಲ, ಮತ್ತೆ ನಾನು ಹೇಳ್ತಾರೆ ಸ್ಥಾನ ಪಲ್ಲಟ ಅಂತಂದ್ರೆ ಬದಲಾವಣೆಯ ಗಾಳಿ ಬೀಸ್ತಾ ಇರೋದ್ರಿಂದ ಅದು ಬದಲಾವಣೆ ಆಗಬೇಕು. ವೈಚಾರಿಕವೂ ಆಗಬೇಕು, ಸೈದ್ಧಾಂತಿಕವೂ ಆಗಬೇಕು, ನಡವಳಿಕೆಗಳೆಲ್ಲ ಆಗಬೇಕು. ಆ ದಿಕ್ಕಲ್ಲಿ ಬೇಡ ಅಂದರೂ ನಾನು BJPಗೆ ಹೋಗನೆ. ಇನ್ಯಾವ ಪಾರ್ಟಿ ಇದೆ ಈ ದೇಶದಲ್ಲಿ? ಹಿಂದುತ್ವ ಉಳಿಸೋ ಪಾರ್ಟಿ ಯಾವುದಿದೆ ಹೇಳಿ? ಬೇರೆ ಪಕ್ಷ ಏನಾದರೂ ಕಟ್ತೀರಾ ಸರ್? ಸಾಧ್ಯವೇ ಇಲ್ಲ. ಯಾವುದು ನೇಣಾಕೋತೀನಿ, ಬೇರೆ ಪಾರ್ಟಿ ಕಟ್ಟಕ್ಕೆ ಹೋಗಲ್ಲ. ಹಿಂದುತ್ವ ದ್ರೋಹ ಮಾಡಿದಂಗೆ ನಾನು ಬೇರೆ ಪಾರ್ಟಿ ಕಟ್ಟಿದ್ರೆ. ಈ ದೇಶದಲ್ಲಿ ಹಿಂದುತ್ವವನ್ನು ಉಳಿಸೋಂಥ ಪಾರ್ಟಿ BJP ಮಾತ್ರ. ಆ ಹಿಂದುತ್ವ ಉಳಿಸೋದಕ್ಕೋಸ್ಕರ BJPಗೆ ಹೋಗ್ತೀನಿ. ಇದರಲ್ಲೇ ನನ್ನ ಮನ ಬೇಡ. ರಾಜ್ಯಾಧ್ಯಕ್ಷರು ಮಾಡ್ತೀನಿ ಅಂತಂದ್ರೆ ಹೋಗ್ತೀರಾ? ಸುಮ್ಮನೆ ನಾನು ಊಹೆಗಳಿಗೆ ಯಾವುದು ಉತ್ತರ ಕೊಡಲ್ಲ. ಅಲ್ಲ ಸರ್, ಆ ತರದ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈಶ್ವರಪ್ಪ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮತ್ತೆ ಕರ್ಕೊಂಡ್ ಬರ್ತಾರಂತೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಅದಕ್ಕೆ ಪರಿಸ್ಥಿತಿಗಳು ಬಂದ್ರೆ ದೊಡ್ಡವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ಈ ಪಕ್ಷಕ್ಕೆ, ಹಿಂದುತ್ವಕ್ಕೆ, ರಾಜ್ಯಕ್ಕೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಆಮೇಲೆ ನೋಡೋಣ. ಸುಮ್ಮನೆ ನಾನು ನೀವು ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು BJP ಅಧ್ಯಕ್ಷರಾಗ್ತೀರಾ, ರಾಷ್ಟ್ರಪತಿ ಆಗ್ತೀರಾ ಏನೋ ಅಂತ ಗೊತ್ತಿಲ್ಲ ನನಗೆ. ಅಲ್ಲ, ನಿಮ್ ಜೊತೆ ಮಾತಾಡಿದಾರಾ ಅಂತ? ಯಾರು ಮಾತಾಡಿಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಅದು ಮಾತಾಡಿಲ್ಲ ಯಾರು. ಆಲ್ ರೈಟ್, ಓಕೆ. ಬಟ್ ಏನೋ ಒಂದು ಪಾಸಿಟಿವ್ ವೈಬ್ ಅಂತೂ ಕಾಣ್ತಾ ಇದೆ ಸರ್. ಈಶ್ವರಪ್ಪನವರ ಮರುಪ್ರವೇಶಕ್ಕೆ ವೇದಿಕೆ ಸಿದ್ಧ ಆಗಿದೆ ಅನ್ನೋ ರೀತಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ತಾವು ಏನಾದರೂ ಹೇಳೋದಕ್ಕಿದೆಯಾ ಸರ್? ಕೊನೆ ಮಾತು. ಥ್ಯಾಂಕ್ ಯು ವೆರಿ ಮಚ್. ಹೇಳ್ತೀನಿ ಸರ್, ಗ್ಯಾರಂಟಿ ಈ TV ಚಾನಲ್ಲು
ಇಷ್ಟು ಬೇಗ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಜನಾನುರಾಗಿಯಾಗಿರೋದು ತುಂಬ ಆಶ್ಚರ್ಯ ಮತ್ತು ಸಂತೋಷ. ಬಹಳ ಬೇಗ ಜನಾನುರಾಗಿದೆ. ಇದು ಇನ್ನೂ ಮುಂದುವರಿಲಿ. ರಾಜ್ಯದ ಜನರಿಗೆ ಸತ್ಯ ಸುದ್ದಿ, ಉತ್ತಮವಾದ ಸುದ್ದಿ, ವೇಗದ ಸುದ್ದಿಯನ್ನು ಕೊಡೋದ್ರಲ್ಲಿ ಗ್ಯಾರಂಟಿ ಯಶಸ್ವಿ ಆಗಲಿ ಅಂತ ಶುಭ ಕೋರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದರೆ ನೋಡಿದ್ರಲ್ಲ ವೀಕ್ಷಕರೇ, ಈಶ್ವರಪ್ಪನವರ ಮನದಾಳದ ಮಾತು. ಮೊದಲಿನಿಂದ ಇಲ್ಲಿಯವರೆಗೆ ಆ ಗತ್ತು ಕಡಿಮೆ ಆಗಿಲ್ಲ, ಆ ವೈಚಾರಿಕತೆ ಕಡಿಮೆ ಆಗಿಲ್ಲ, ಆ ಸೈದ್ಧಾಂತಿಕ ಕಮಿಟ್ಮೆಂಟ್ ಕೂಡ ಕಡಿಮೆ ಆಗಿಲ್ಲ. ಈಗ ಪಕ್ಷ ಯಾವ ತೀರ್ಮಾನ ತಗೊಳ್ಳುತ್ತೆ ಅನ್ನೋದೇ ಮಾತ್ರ ಬಾಕಿ ಉಳಿದಿದೆ. ಆ ಕಾಲ ಸನ್ನಿಹಿತವಾಗಿದೆ ಅನ್ನೋ ಲಕ್ಷಣಗಳು ಕಂಡು ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದು ಈ ದಿನದ ವಿಶೇಷ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.